ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಜ್ಞಾನ ಸಂಸ್ಕಾರ ಸಂಯೋಗೆ ವಿದ್ಯಾ ಭವತಿ ವಿಸ್ತೃತಂ. ಸುಜ್ಞಾನಾದೇವ ಸಂಸ್ಕಾರಂ ಸಮಾಜೆ ಶಾಂತಿ ಸಾಧನಂ. ಫೇಲ್ಯೂರ್ ಇಸ್ ದ ರೂಟ್ ಕಾಸ್ ಆಫ್ ಸಕ್ಸಸ್. ಕ್ಯಾರೆಕ್ಟರ್ ವಿಲ್ ಹೆಲ್ಪ್ ಫಾರ್ ದ ಸಕ್ಸಸ್. The real knowledge is ethics with discipline, which leads to peace of society. ಜ್ಞಾನ ಸಂಸ್ಕಾರ ಸಂಯೋಗದಿಂದ ವಿದ್ಯೆಯು ನಿಶ್ಚಿತವಾಗುತ್ತದೆ, ವಿಸ್ತೃತವಾಗುತ್ತದೆ. ಸುಜ್ಞಾನಾದೇವ ಸಂಸ್ಕಾರಂ, ಒಳ್ಳೆಯ ಜ್ಞಾನದಿಂದ ಸಂಸ್ಕಾರವಂತನಾಗುತ್ತಾನೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಧಕವಾಗುತ್ತದೆ, ಸಿಗುತ್ತದೆ. ವೇದ ಪಾಠಾದಿ ಸಂಸ್ಕಾರ ವಿಕಾಸಂ ರಾಜಪೋಷಣೆ ಅನ್ಯಥಾ ನಾಶಮಾಪ್ನೋತಿ ವೇದ ವಿಜ್ಞಾನ ಸತ್ಕುಲ. ವೇದಿಕ್ ಎಜುಕೇಷನ್ ಶುಡ್ ಬಿ ಪ್ರೊಟೆಕ್ಟೆಡ್ ಬೈ ದ ಕಿಂಗ್ ಡಾಮಿನೇಟೆಡ್ ಸೊಸೈಟಿ. ಅದರ್ವೈಸ್ ಇಟ್ ವಿಲ್ ರೂಯಿನ್ ದ ನೇಷನ್ ಸಿಸ್ಟಮ್ಯಾಟಿಕಲಿ. ವೇದ ಪಾಠಾದಿ ಸಂಸ್ಕಾರ, ವೇದಪಾಠ, ಘನಪಾಠ, ಜಟಪಾಠ ಇತ್ಯಾದಿಗಳನ್ನು ವಿಕಾಸಂ ರಾಜಪೋಷಣೆ ಇಲ್ಲದಿದ್ದರೆ ನಡೆಸೋದು ಭಾರಿ ಕಷ್ಟ. ಅನ್ಯಥಾ ನಾಶಮಾಪ್ನೋತಿ, ಇಲ್ಲದಿದ್ದರೆ ಅಂಥ ಸಂಸ್ಕಾರವಂತ ಸಮಾಜ ನಾಶವಾಗಿ ಹೋಗುತ್ತದೆ. ವೇದ ವಿಜ್ಞಾನ ಇರುವಂತಹ ಸತ್ಕುಲ ನಿರ್ನಾಮವಾಗಿ ಹೋಗುತ್ತದೆ. ರಾಜಪೋಷಿತೆಯ ವಿದ್ಯಾ ವಿಧಿ ವಿಜ್ಞಾನ ಶೋಭಿತಂ ಸಂಸ್ಕಾರಾದಿ ಸದಾಶುದ್ಧಂ ವಿಕಾಸಂ ವಿಶ್ವವ್ಯಾಪಕಂ. Suppose the education is controlled by the noble king, good king, will lead to prosperity. It will help to character building and supports the world's growth. ವಿಶ್ವವ್ಯಾಪಕಂ. ರಾಜಪೋಷತೆಯ ವಿದ್ಯಾ, ರಾಜನಿಂದ ಪೋಷಿಸಲ್ಪಟ್ಟ ಯಾವ ವಿದ್ಯೆಯು ವಿಧಿ ವಿಜ್ಞಾನ ಶೋಭಿತಂ, ಪ್ರಕಾರವಾದ ವಿಜ್ಞಾನದಿಂದ ಶೋಭಿಸಲ್ಪಡುತ್ತದೆ. ಸಂಸ್ಕಾರಾದಿ ಸದಾಶುದ್ಧಂ, ಜೊತೆಗೆ ಸಂಸ್ಕಾರವೂ ಬೆಳೆಯುತ್ತದೆ. ಸದಾ ಶುದ್ಧರಾಗಿರುತ್ತಾರೆ, ಯಾವುದೇ ಕಾರಣಕ್ಕೂ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗುವುದಿಲ್ಲ. ವಿಕಾಸಂ ವಿಶ್ವವ್ಯಾಪಕಂ, ತಾವು ವಿಕಾಸವಾಗೋದ್ರ ಜೊತೆಗೆ ವಿಶ್ವವನ್ನೂ ಕೂಡ ವಸುದೈವ ಕುಟುಂಬಕಂ ಎಂಬಂತೆ ಬೆಳೆಸುತ್ತಾರೆ. ರಾಜಮಾರ್ಗಂತೂ ಮಾರ್ಗಂ ಸುಕರ್ತವ್ಯಂ ಪಂಚಪಾದಾತ್ ಪ್ರಬಂಧನೆ. ಸ್ಥಾನಪಲ್ಲಟ ಸಂದರ್ಭೆ ನವಾ ಅನ್ಯಂ ತತ್ರ ಸ್ಥಾಪನಂ. The interstate road corridor is to be constructed with 5 feet bricks. If you want to renovate the road, replace the old brick and fix the new plate. ರಾಜಮಾರ್ಗಂ ಸುಕರ್ತವ್ಯಂ, ರಾಜಮಾರ್ಗವನ್ನು ಈ ರೀತಿಯಾಗಿ ಮಾಡಬೇಕು. ಪಂಚಪಾದ ಪ್ರಬಂಧನೆ, 5 ಅಡಿಗಳ ಒಂದು ಸೆಟ್ ಇಟ್ಟಿಗೆಗಳನ್ನಾಗಿ ಮಾಡಬೇಕು. 5 ಅಡಿ ಬೈ 5 ಅಡಿ ಇಟ್ಟಿಗೆಗಳನ್ನು ಮಾಡಿ ಸರಿಯಾಗಿ ಭದ್ರವಾಗಿ ಪ್ರಬಂಧನೆ, ಬಂಧವಾಗಿರ್ಬೇಕು. ಅದು 10 ವರ್ಷ 20 ವರ್ಷದ ತನಕ ಗ್ಯಾರಂಟಿ ಕೊಟ್ಟಿರ್ಬೇಕು ಅವನು. ಪ್ರಬಂಧನೆ. ಸ್ಥಾನಪಲ್ಲಟ ಸಂದರ್ಭ, ಅಕಸ್ಮಾತ್ ಅದನ್ನು ರೋಡ್ ರಿಪೇರಿ ಮಾಡಬೇಕು, ರಸ್ತೆ ರಿಪೇರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಪ್ಲೇಟನ್ನು ತೆಗೆದು ಇನ್ನೊಂದು ಪ್ಲೇಟ್ ಇಟ್ಟರಾಯ್ತಷ್ಟೆ. ನವ ಅನ್ಯಂ ತತ್ರ ಸ್ಥಾಪನಂ, ಹೊಸದಾಗಿರುವಂಥ ಒಂದು ಸೆಟ್ಟನ್ನು, ಒಂದು ಬ್ರಿಕ್ ಅಂತಂದು ಅದರಲ್ಲಿ ಇಟ್ಟರಾಯ್ತಷ್ಟೆ. ಆ ಥರ ವ್ಯವಸ್ಥೆ ಮಾಡಿ, ಅಂದರೆ ಕಾಂಟ್ರಾಕ್ಟ್ ಕೊಡುವಾಗಲೇ ಅಗ್ರಿಮೆಂಟ್ 20 ವರ್ಷಕ್ಕೆ ಬರ್ಸ್ಕೊಂಡ್ರೆ ಇದಾಗುತ್ತೆ. ಇಲ್ಲದಿದ್ದರೆ ಅವನು ಪುಡಿ ಸಿಮೆಂಟು ಮರಳು ಹಾಕ್ಬಿಟ್ರೆ, ಮಣ್ಣು ಹಾಕ್ಬಿಟ್ರೆ ಹಾಳಾಗೋಗುತ್ತೆ. ಎಚ್ಚರವಿರಬೇಕು ಅದೆಲ್ಲ. ರಾಜಕಾರ್ಯಂ ಸದಾಧೇಯಂ ವ್ಯಕ್ತಿತ್ವಮಾಶ್ರಯೇ ಪಂಚಪಂಚಾದಿ ಲಾಭಾಲಾಭ ನಿಯಂತ್ರಕಂ. ಗೌರ್ಮೆಂಟ್ ಜಾಬ್ಸ್ ಆರ್ ಟು ಬಿ ಗಿವನ್ ಆನ್ ದ ಬೇಸಿಸ್ ಆಫ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್. For every 5 years, we have to reappoint them with new examinations. ರಾಜಕಾರ್ಯಂ ಸದಾಧೇಯಂ, ರಾಜನ ಕೆಲಸವನ್ನು, ಗೌರ್ಮೆಂಟ್ ಕೆಲಸವನ್ನು, ಸರ್ಕಾರದ ಕೆಲಸವನ್ನು ಯಾವಾಗಲೂ ವ್ಯಕ್ತಿತ್ವಮಾಶ್ರಯವಾಗಿ ನೀಡಬೇಕು. ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಆದಮೇಲೆ ನೀಡಬಾರದು. ವ್ಯಕ್ತಿಯ ಒಳ್ಳೆಯವನಾಗಿದ್ದರೆ ಯಾರಿಗಾರು ಕೊಡಿ. ಪಂಚಾದಿ ವರ್ಷ ಪರ್ಯಂತಂ, 5 ವರ್ಷಕ್ಕೊಂದು ಸಲ ಪಂಚವರ್ಷಾದಿ ಪರ್ಯಂತಂ ಅವನ್ನು ಪುನಃ ರಿನೋವೇಟ್ ಮಾಡಿ. ಲಾಭಾಲಾಭ ನಿಯಂತ್ರಕಂ,
ಅವನಿಂದ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ನೋಡಿಕೊಂಡು, ಲಾಭ ಆಗಿದ್ದರೆ ಪುನಃ ಎಕ್ಸಾಮ್ ಕೊಡಿ, ಅವನಿಗೆ ಪಾಸ್ ಆಗ್ತಾನೆ, ಮತ್ತು ಪುನಃ ಬರೀತಾನೆ. ಬುದ್ಧಿವಂತನಾಗಿದ್ದರೆ ಪುನಃ ಗೆಲ್ತಾನೆ, ಮತ್ತು ಪುನಃ ಆ ಜಾಗಕ್ಕೆ ಬಂದು ಕೂತ್ಕೋತಾನೆ. ಲಾಭಾಲಾಭ ನಿಯಂತ್ರಕಂ, ಅವನಿಂದ ಲಾಭ ಆಗದೆ ಇದ್ಮೇಲೆ ಅವನು ಅಪಾಯಿಂಟ್ ಮಾಡ್ಕೊಂಡೇನು ಉಪಯೋಗ? ಎಚ್ಚರವಿರಬೇಕು. ದೇಶಕಲ ಜನಾಧಾರ್ಯ ದಂಡನಂ ನೈವ ಚಿಂತನಂ ಮೂಲ ಮುತ್ಪಾಟನಂ ಕ್ರೌರ್ಯಂ ರಾಜ ಕಾಠಿಣ್ಯಂ ರಾಜಲಕ್ಷಣಂ. ವಿ ಶುಡ್ ನಾಟ್ ಸಪೋರ್ಟ್ ದ ಫಿಕ್ಸ್ಡ್ punishment on the basis of place, time, person, etc. We have to take strict or stringent action or decision to maintain the peace and harmony within the society. The basic future of a good king is strictness. ದೇಶ ಕಾಲ ಜನ ಆಧಾರ್ಯ, ದೇಶ ಕಾಲ ಜನ ಕ್ಯಾಸ್ಟ್ ಗ್ರೇಡ್ ರೇಸ್ ಸೆಕ್ಸ್ ಏಜ್ ಗ್ರೂಪ್ ಎಟ್ಸೆಟ್ರಾ ಇವನ್ನು ಆಧರಿಸಿ ದಂಡನಂ ನೈವ ಚಿಂತನಂ, ದಂಡನೆಯನ್ನು ಕೊಡಬಾರದು. ಓಹೋ ಇವನು ಬಡಪಾಯಿ, ದಂಡನೆ ಬೇಡ ಅಂತ ಯೋಚನೆ ಮಾಡಬಾರ್ದು. ದಂಡನೆ ಆಗಿರಬೇಕು. ಮೂಲೋತ್ಪಾಟನಂ ಕ್ರೌರ್ಯವನ್ನು ಬುಡ ಸಮೇತ ಕಿತ್ತು ಎಸೆಯಬೇಕು. ರಾಜ ಅಂದರೆ ಯಾರು? ಕಾಠಿಣ್ಯಂ ರಾಜಲಕ್ಷಣಂ, ಕಠಿಣವಾಗಿರಬೇಕು ರಾಜ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಒಳ್ಳೆಯವರಿಗೆ ಒಳ್ಳೆಯವರಾಗಿರಬೇಕು, ಕೆಟ್ಟವರಿಗೆ ಕಠಿಣವಾಗಿರಬೇಕು. ಸುರತಾಂತೆ ಸ್ಮಶಾನೆ ಚ ವೈರಾಗ್ಯಂ ದ್ವಿವಿಧಂ ತಥಾ ಜಗನ್ಮಿಥ್ಯೇತಿ ಕಾರ್ಯಾಂತೆ ದುರಾಶಾ ತದನಂತರಂ. There are two types of loss of face. One is immediate after the death and other is immediate after sexual mating. During this time we say that the world is a myth. Immediate after these two we say that world is a myth. But after few minutes we say that after some time again we start our own greedy. ಸುರತಾಂತೆ ಸ್ಮಶಾನೇಚ, ಸ್ಮಶಾನದಲ್ಲಿ ಯಾರನ್ನಾರು ಹೂತು ಹಾಕಿದ ನಂತರ ಏನು ಹೇಳುತ್ತೇವೆ? ವೈರಾಗ್ಯವನ್ನು ಹೇಳುತ್ತೇವೆ. ಸುರತಾಂತೆ ಸಂಭೋಗ ಆದ ತಕ್ಷಣ ಅಯ್ಯೋ ಅಂದ್ಬಿಟ್ಟು ಏನೂ ಇಲ್ಲ, ನಾಶ, ಪ್ರಪಂಚವೇ ಶೂನ್ಯ, ಯಾವುದು ಬೇಡಾಗಿತ್ತೋ ಥೂ ಅಂತ ಹೇಳ್ತೀವಿ. ವೈರಾಗ್ಯಂ ತದನಂತರಂ, ಎರಡಾದ ನಂತರ ಎರಡು ರೀತಿಯ ವೈರಾಗ್ಯವನ್ನು ಹೇಳ್ತೀವಿ. ಒಂದು ಸ್ಮಶಾನ ವೈರಾಗ್ಯ, ಇನ್ನೊಂದು ಸುರತ ವೈರಾಗ್ಯ. ಏನು ಹೇಳ್ತೀವಿ? ಜಗನ್ಮಿಥ್ಯೇತಿ ಕಾರ್ಯ ಅಂತೆ, ಈ ಜಗತ್ತೇ ಶೂನ್ಯ, ವೇಸ್ಟು, ಏನೂ ಇಲ್ಲ, ಟುಸ್ಪಟಕಿ, ಎಲ್ಲರೂ ಸತ್ತು ಹೋಗಬೇಕು ಅಂತ ಏನೇನೋ ಹೇಳ್ತೀವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ 1 2 hours 3 hours ಆದಮೇಲೆ ದುರಾಶೆ ತದನಂತರ ಮತ್ತದೇ ದುರಾಸೆ, ಗ್ರೀಡಿ, ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಮತ್ತು ಬೇಕು ಇನ್ನೂ ಬೇಕು. ಸಂಸ್ಕಾರಾದೇವ ಸಂಸಾರಃ ಸಮಾಜೋದ್ಧಾರ ಸಾಧನಂ ಬಾಲ್ಯೇ ಆರ್ಜಿತಯಾ ವಿದ್ಯಾ ಸದಾ ಸತ್ವಂ ಪರಂಪರಾ. Real family is based on character and it is the root for social welfare. The good education, morality inculcated during the young age itself, that will enhance the good tradition of the society. ಸಂಸ್ಕಾರಾದೇವ ಸಂಸಾರ. ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಸಂಸ್ಕಾರ ಇರಬೇಕು. ಇದರಿಂದ ಸಂಸಾರವೂ ಬೆಳೆಯುತ್ತೆ, ಸಮಾಜವೂ ಅಭಿವೃದ್ಧಿ ಆಗುತ್ತೆ. ಬಾಲ್ಯ ಆರ್ಜಿತ ಯಾವ ವಿದ್ಯೆ, ಚಿಕ್ಕ ವಯಸ್ಸನ್ನು ನಾವು ಏನು ಟ್ರೈನಿಂಗ್ ಮಾಡಿರ್ತೀವಿ, ಗಿಡವಾಗಿ ಇದ್ದಾಗ ಯಾವ ರೀತಿ ನಾವು ಪೋಷಿಸಿ ಪಾಲಿಸಿ ಬೆಳೆಸ್ತೀವಿ, ಅದೇ ಅಭ್ಯಾಸ ಸದಾ ಸತ್ವಂ ಪರಂಪರಾ, ಕೊನೆಯ ತನಕವೂ ಅದೇ ಇರುತ್ತದೆ. ಮತ್ಪುತ್ರೋ ಅತಿ ವಿದ್ಯಾವಾನ್ ಸಮಸ್ಯಾದ್ವಯನಂತರಂ ಬುದ್ಧಿಹೀನಂ ನ ಸದ್ಗ್ರಾಹ್ಯಂ ದೇವಾನಾಂ ಪ್ರಿಯ ಸಾರಥಿ. My son is very intelligent except 2 elements. One is do not know himself and do not follow others' nobility. ನನ್ನ ಮಗ ಭಾರಿ ಬುದ್ಧಿವಂತ ಮತ್ತು ಪುತ್ರ ಅತಿ ವಿದ್ಯಾವಾನ್, ಭಾರಿ ಬುದ್ಧಿವಂತ, ಆದರೆ 2 ವಿಷಯ ಬಿಟ್ಟು, ಸಮಸ್ಯೆ ದ್ವಯ ನಂತರಂ, 2 ಪ್ರಾಬ್ಲಮ್ ಬಿಟ್ಟು. 2 ಪ್ರಾಬ್ಲಮ್ ಇದೆ. ಏನದು? ಬುದ್ಧಿಹೀನ, ಮೊದಲನೇದಾಗಿ ಅವನಿಗಾಗಿ ಬುದ್ಧಿ ಇಲ್ಲ, ಎರಡನೇದಾಗಿ ಸದ್ಗ್ರಾಹ್ಯಂ, ಒಳ್ಳೆಯವ್ರು ಹೇಳಿದ್ದನ್ನು ಕೇಳೋದಿಲ್ಲ. ಆದ್ದರಿಂದ ಇವನು ದೇವಾನಾಂ ಪ್ರೀತಿ ಮೂರ್ಖನಾದ ಸಾರಥಿ. ಇವನ್ನೇನಾರು ಡ್ರೈವರ್ ಮಾಡಿದ್ರೆ ಹರ ಹರ ಮಹಾದೇವ ತಗೊಂಡೋಗಿ ಎಲ್ಲೋ ಸೀಟ್ ಕೊಟ್ಟು ಸಾಯಿಸ್ತಾನೆ.
ಅತಿವಿಶ್ವಾದ ಅತಿ ವಿಶ್ವಾಸಾದ್ ಅಸಂಬದ್ಧಃ ತದಂತೆ ಕ್ರೋಧಕಾರಣಂ ಮನಃಶಾಂತಿ ವಿನಾಶಾಯ ವಚನಾದೇವ ದುಸ್ಥಿತಿಃ. We should not dependent on anybody too much because it may result in anger in the end. It will lead to the difference between the two and ruin the peace of mind. ಅತಿ ವಿಶ್ವಾಸಾದ ಅಸಂಬದ್ಧ, ಎಷ್ಟೇ ಒಳ್ಳೆಯವನಾಗಲಿ ವಿಶ್ವಾಸವನ್ನು ಅತಿಯಾಗಿ ಮಾಡಬಾರದು. ಏಕೆಂದರೆ ಅತಿಯಾದ ವಿಶ್ವಾಸವು ಅಂತ್ಯದಲ್ಲಿ ಕೋಪದಲ್ಲಿ ಪರಿಣಾಮಗೊಳ್ಳುತ್ತದೆ. ಮನಃಶಾಂತಿ ವಿನಾಶಾಯ, ಇದರಿಂದ ಮನಃಶಾಂತಿ ನಾಶವಾಗಿ ಹೋಗುತ್ತದೆ. ಮಾತೇ ವಚನಾದೇವ ದುಸ್ಥಿತಿ, ಮಾತೇ ಜಗಳಕ್ಕೆ ಕಾರಣ. ಮಾತು ನಿಯಂತ್ರಣದಲ್ಲಿದ್ದರೆ ಮಾತ್ರ, ಮತ್ತು ವಿಶ್ವಾಸವು ನಿಯಂತ್ರಣದಲ್ಲಿದ್ದರೆ ಮಾತ್ರ ಕೊನೆ ತನಕ ಚೆನ್ನಾಗಿರ್ಬೋದು. ಇಲ್ಲದಿದ್ದರೆ ಯಾವ ಮೂಮೆಂಟಲ್ಲಿ ಬೇಕಾದರೂ ಜಗಳ ಆಗಿ ಕದನ ಆಗಿ ಕ್ರೋಧ ಕಾರಣಂ ವಿನಾಶವಾಗಿ ಹೋಗುತ್ತಾರೆ. ವಿಪ್ಲವೇ ಸರ್ವದೇವಾನಾಂ ಭಕ್ತಿ ಭಾವನಾಕರ್ಷಣಂ ಪ್ರಮತ್ತೆ ಸಕಲಂ ತ್ಯಕ್ತ್ವಾ ಮೃಗಾಣಾಂ ಪತಿದಾನವ. We become too much devoted to God when we are in pain. ಸಂಕಷ್ಟದಲ್ಲಿ ವೆಂಕಟರಮಣ. ವಿಪ್ಲವೇ ಸರ್ವದೇವಾನಾಂ ಭಕ್ತಿ ಭಾವನ ಕಾರಣಂ, ಭಕ್ತಿ ಭಾವನ ಉಕ್ಕಿ ಹರಿಯುತ್ತದೆ. ಕಷ್ಟದಲ್ಲಿದ್ದಾಗ ದೇವರೇ ಕಾಪಾಡು. When all human effort ends, philosophy begins. ಪ್ರಮತ್ತೆ ಸಕಲಂ ತ್ಯಕ್ತ್ವ, ಓಹೋ ಮತ್ತನಾಗಿ ಬಿಟ್ಟ, ಅಕಸ್ಮಾತ್ ಎಲ್ಲ ದೇವರು ಕೊಟ್ಟ, ಇವನು ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿದ್ದಾನೆ ಅಂತಂದರೆ, ವೆನ್ ವಿ ಆರ್ ಹ್ಯಾಪಿ we certainly jeopardize the life of others beyond the demons. ಪ್ರಮತ್ತೆ ಸಕಲಂ ತ್ಯಕ್ತ್ವ ಮೃಗಾಣಾಂ ಪತಿದಾನವ, ಮೃಗಗಳಿಗೆ ಅಪ್ಪನಾಗಿ ದೊಡ್ಡ ರಾಕ್ಷಸನಾಗಿ ಬಿಡುತ್ತಾನೆ. ಕಷ್ಟ ಇದ್ದಾಗ ಅಯ್ಯೋ ಯೋ ಯೋ ಅಂತಾನೆ. ಹೋಗ್ಲಿ ಎಲ್ಲ ಕೊಟ್ಟು ಸುಖ ಆಗಿದ್ದಾನ, ಇನ್ನೊಬ್ಬರಿಗೆ ಸಂತೋಷ ಸಮಾಧಾನ ಮಾಡ್ತಾನ, ಅದಿಲ್ಲ. ಒಬ್ಬ ಬಂದಾಗ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಕೊಬ್ಬಾಡ್ತಾನೆ. ಸುದೂರೇ ಸಕಲಂ ರಮ್ಯಂ ದಿಗಂತೆ ಪರ್ವತೋತ್ತಮಂ ಸಮೀಪೆ ಸಕಲಂ ಸರ್ವಂ ಯೋ ವಿಂದತಿ ಸ ಜೀವತಿ. ದ ಡಿಸ್ಟೆನ್ಸ್ ಆಲ್ವೇಸ್ ಲೆಂಡ್ಸ್ ಎಂಚಾಂಟ್ಮೆಂಟ್ ಇನ್ಕ್ಲೂಡಿಂಗ್ hills. But when we go to the nearer, we see many problems in the life also. He lives long who knows it and enjoy it. ಸುದೂರೇ ಸಕಲಂ ರಮ್ಯಂ, ದೂರದಲ್ಲಿದ್ದಾಗ ಎಷ್ಟು ಚಂದ, ಎಷ್ಟು ಮುದ್ದು, ಅಯ್ಯೋ ಏನು ಭಯಂಕರ, ಎಷ್ಟು ಸುಂದರವಾಗಿದೆ ಅಂತ ಪರ್ವತದ ತುದಿಯನ್ನು ಹೇಳುತ್ತೇವೆ. ಪರ್ವತಕ್ಕೆ ಹೋಗಿ ನೋಡಿದಾಗ ಸಮೀಪೆ ಸಕಲಂ ಸರ್ವಂ, ಏನು ಇಲ್ಲ ಟುಸ್ಪಟಾಕಿ ಅಂತ ಆಗ ಗೊತ್ತಾಗುತ್ತದೆ. ಇದೆಲ್ಲ ಮೊದಲೇ ಅರ್ಥ ಮಾಡಿಕೊಂಡರೆ ಓಡಾಟದ ಸಮಸ್ಯೆಗಳನ್ನು, ಬರುವ ಎಲ್ಲ ಸಮಸ್ಯೆಗಳನ್ನು ಯೋ ವಿಂದತಿ ಸ ಜೀವತಿ, ಯಾರು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅವನು ಜೀವಂತವಾಗಿರುತ್ತಾನೆ. ಇಲ್ಲದಿದ್ದರೆ ಇಲ್ಲದನ್ನು ಮಾಡಿ ಅಲ್ಲದಾಗಿ ಬಿಡುತ್ತಾನೆ. ಸ್ವಚ್ಛತಾ ಜಲ ಸೌಕರ್ಯಂ ಸೌರ ಶಾಖಾದಿವರ್ಧನಂ ತದಲಂ ಶಾಸನಾದೇಭ್ಯಃ ಬಾಹ್ಯರಂತರ ರಕ್ಷಣಂ. If we increase the solar power, that will reduce air water pollution automatically. Thus the government should just do 3 things. One is solar power for everything, and internal and external security. ಎರಡು ಮಾಡಿದ್ರೆ ಸಾಕು ಸರ್ಕಾರ. ಸ್ವಚ್ಛತಾ ಜಲ ಸೌಕರ್ಯಂ, ಕ್ಲೀನಿಂಗು, ಜಲಸೌಕರ್ಯ ಎಲ್ಲವೂ ಕೆಲಸನೂ. ಸೌರಶಾಖಾದಿವರ್ಧನಂ, ಸೌರಶಾಖ ಸೋಲಾರ್ ಎಲೆಕ್ಟ್ರಿಕ್ಕಿಂದ ಎಲ್ಲ ಅಭಿವೃದ್ಧಿ ಆಗಬೇಕು. ತದಲಂ, ಅದು ಸಾಕು. ಶಾಸನಾದೇಭ್ಯ, ಶಾಸನ ಎಲ್ಲ ಅದಕ್ಕೂ ಬಂದು ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಊಟ ಹಾಕ್ಲಾ ತಿಂಡಿ ಹಾಕ್ಲಾ ಕೇಳೋದು ಬೇಡ. ಬಾಹ್ಯರಂತರ ರಕ್ಷಣಂ, ಇಂಟರ್ನಲ್ ಪ್ರಾಬ್ಲಮ್ಸು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಸರಿ ಮಾಡಿದ್ರೆ ಅದೇ ದೊಡ್ಡ ಸಹಾಯ. ಇನ್ನು ಮಿಕ್ಕಿದೆಲ್ಲ ಸುಳ್ಳು. ಜನ ಅಭಿವೃದ್ಧಿ ಆದ್ರೆ ಮಾತ್ರ ಇದು ಅಭಿವೃದ್ಧಿ ಆಗುತ್ತೆ, ಬಿಟ್ಟರೆ ಇನ್ನೆಲ್ಲ ಏನೂ ಆಗೋದಿಲ್ಲ ಅಂತ ಅರ್ಥಶಾಸ್ತ್ರದ ಪಿತಾಮಹನಾದ ಅಡಮ್ ಸ್ಮಿತ್ ಹೇಳುತ್ತಾನೆ. ಉತ್ತಮಂ ಸಹಭಾಗಿತ್ವಂ ಸರೋವನ ಸುರಕ್ಷಣೆ ಮಾರ್ಗೇ ಸಂಪರ್ಕ ಸೌಕರ್ಯೇ ಸುಜ್ಞಾನೇ ಮಂತ್ರಿಮಂಡಳೆ. Public-private partnership is required in the following circumstances, like lake improvement, tank maintenance, plantations development,
ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಇದನ್ನೆಲ್ಲ ಇಟ್ ಶುಡ್ ಬಿ ಡಿಸ್ಕಸ್ಡ್ ಇನ್ ದ ಮಿನಿಸ್ಟರ್ಸ್ ಕ್ಯಾಬಿನೆಟ್. ಉತ್ತಮಂ ಸಹಭಾಗಿತ್ವಂ ಸರ್ವವನ ಸುರಕ್ಷಣೆ. ಸಹಭಾಗಿತ್ವ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸರ್ಕಾರ, ಮನುಷ್ಯ, ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಸೇರಿ ಸರೋವರವನ್ನು ಅಭಿವೃದ್ಧಿ ಮಾಡಿ ಅವರಿಗೆ ಅರ್ಧ ವಹಿಸಬೇಕು. ವನ ಸಂರಕ್ಷಣೆ, ಕಾಡು ಡೆವಲಪ್ ಮಾಡಬೇಕಾದ್ರೂ ಅವರಿಗೂ ಅರ್ಧ ವಹಿಸಬೇಕು. ಬರೀ ಸರ್ಕಾರ ಕೊಟ್ಟರೆ ಅವ್ರ ಕಡೆಯವ್ರು ನುಂಗ್ಕೊಂಡ್ಬಿಡ್ತಾರೆ. ಅದರಿಂದ ಇಬ್ಬರೂ ಇರಬೇಕು. ಮಾರ್ಗ ಸಂಪರ್ಕ ಸೌಕರ್ಯ, ಬಸ್ಸು, ವೆಹಿಕಲ್ಸು, ಯಾವುದೇ ರೈಲ್ವೆ ಯಾವುದೇ ಇದ್ರೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಅವ್ರ ಸಮಸ್ಯೆ ಮಾಡಿದಾಗ ಇವ್ರು ಸರಿ ಆಗ್ತಾರೆ, ಇವ್ರ ಸಮಸ್ಯೆ ಮಾಡಿದಾಗ ಅವ್ರು ಸರಿ ಆಗ್ತಾರೆ. ಇದೆಲ್ಲ ಸುಜ್ಞಾನವಾದ ಮಂತ್ರಿಮಂಡಲದಲ್ಲಿ ಡಿಸ್ಕಸ್ ಮಾಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಜನಕ್ಕೂ ಅಭಿವೃದ್ಧಿ ಆಗುತ್ತೆ, ಇಬ್ಬರಿಗೂ ಲಾಭ ಆಗುತ್ತೆ. ಅಪರಾಧಿ ಪರೋವಾದಿ ಸದಾ ಅನ್ಯಾಯ ಚಿಂತಕ ನ್ಯಾಯಿಕ ವೃತ್ತಿಕುಶಲ ದದ್ಯಾತ್ ದಂಡಂ ಸಮದ್ವಯೋಃ. ದ ಲಾಯರ್ who is advocating for the criminal is always greedy. He is very skilled to convert the lie into the truth. So, punishment should be equally given to those culprit and the supporter. ಅಪರಾಧಿ ಪರವಾದಿ, ಅಪರಾಧಿ ಪರವಾಗಿ ಯಾರು ವಾದ ಮಾಡುತ್ತಾರೋ ಅವರು ಯಾವಾಗಲೂ ಅನ್ಯಾಯದ ಚಿಂತನೆಯನ್ನೇ ಮಾಡುತ್ತಿರುತ್ತಾರೆ. ನ್ಯಾಯಿಕ ವೃತ್ತಿಕುಶಲನಾದ ನ್ಯಾಯವನ್ನು ಕೊಡುವನು ದದ್ಯಾತ್ ದಂಡಂ ಸಮದ್ವಯೋಃ. ಇಬ್ಬರಿಗೂ ಸಮಾನವಾದ, ಅಪರಾಧಿಗೂ ಮತ್ತು ಅಪರಾಧಿ ಪರವಾಗಿದ್ದವನಿಗೆ ಇಬ್ಬರಿಗೂ ಸಮಾನವಾದ ದಂಡವನ್ನು ವಿಧಿಸಿದಾಗ ಆಟೋಮ್ಯಾಟಿಕ್ಕಾಗಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಇಲ್ಲದಿದ್ದರೆ ಜಾಸ್ತಿಯೇ ಆಗುತ್ತದೆ. ಯೋಜನಾದೇವ ಸಮೃದ್ಧಿ ತದಭಾವೇ ವಿನಾಶನಂ ಚತುರೋಪಾಯೇನ ಕರ್ತವ್ಯಂ ಕಾಲಾಧಾರಿತ ಚಿಂತನಂ. Proper planning is the root of progress. Depending upon the time, place, we have to change the method of planning with the help of 4 types like Sama, Dana, Beda, Danda. ಚತುರೋಪಾಯಗಳು. ಯೋಜನಾದೇವ ಸಮೃದ್ಧಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಯೋಜನೆ ಮಾಡಬೇಕು. 20 ವರ್ಷ ಯೋಜನೆ ಮಾಡಿ 20 ನಿಮಿಷದಲ್ಲಿ ಜಾರಿ ಮಾಡಬೇಕು. ಚೀನಾದಲ್ಲಿ ಹಾಗೆ ಮಾಡೋದು. ತದಭಾವೇ, ಹಾಗೆ ಮಾಡದಿದ್ದರೆ ವಿನಾಶನ ಗ್ಯಾರಂಟಿ. ಮೊದಲು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಯೋಜನೆ ಮಾಡಿದ್ರೆ ಬರೀ ರಿಪೇರಿ ಮಾಡೋದಕ್ಕೆ ಮುಗಿದೋಗಿರುತ್ತೆ ಸಮಯ, ಯಾವುದೇ ಅಭಿವೃದ್ಧಿ ಆಗೋದಿಲ್ಲ. ತೆಗೆದೆಲ್ಲ ಕಸ ಬುಟ್ಟಿ ಮೂಲೆಗೆ ಹಾಕ್ತಾರೆ. ಅಕಸ್ಮಾತ್ ಹೀಗಾಗದೇ ಇದ್ದರೆ ಚತುರೋಪಾಯನ ಕರ್ತವ್ಯಂ, ಯೋಜನೆಗಳನ್ನು ಸಮಾಧಾನ ದಂಡ ಭೇದದಿಂದ ಮಾಡಿದಾಗ ಮತ್ತು ಕಾಲಾಧಾರಿತ ಚಿಂತನೆ, ಕಾಲವನ್ನು ಆಧರಿಸಿ ಚಿಂತನೆ ಮಾಡಿ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿದ್ರೆ ದೇಶ ಆಟೋಮೆಟಿಕ್ಕಾಗಿ 70 ವರ್ಷ ಬೇಡ, 10 ವರ್ಷ, 5 ವರ್ಷದಲ್ಲೇ ಅಭಿವೃದ್ಧಿ ಮಾಡಿ ಎತ್ತಿ ನಿಲ್ಲಿಸಬಹುದು. ಆದರೆ ಸಮಾಧಾನ ದಂಡ ಭೇದವನ್ನು ಸರಿಯಾಗಿ ನಿಯಂತ್ರಿಸಬೇಕು. ಶಿಕ್ಷಿತಂ ದುಷ್ಟ ಛಾತ್ರಾಣಾಂ ಸಮೂಹೇ ಏಕನಿರ್ಣಯಂ 3 ದಿನ ಸ್ಥಾನ ನಿಷ್ಕಾಸ್ಯಾತ್ ದುಷ್ಟವರ್ಗ ನಿವಾರಣಂ. We have to punish a bad student in the college with unanimous decisions by all the teachers. The culprit should be retained for 3 days from the spot so that the others will learn the lessons. ಶಿಕ್ಷಿತಂ ದುಷ್ಟಛಾತ್ರಾಣಂ, ಕೆಟ್ಟ ಹುಡುಗರನ್ನು ಯಾವಾಗಲೂ ಶಿಕ್ಷೆಗೊಳಪಡಿಸಲೇಬೇಕು, ಇಲ್ಲದಿದ್ದರೆ ಎಲ್ಲರೂ ಕೆಟ್ಟವರಾಗುತ್ತಾರೆ. ಸಮೂಹ ಏಕ ನಿರ್ಣಯಂ, ಇದು ಒಬ್ಬರು ಮೇಷ್ಟ್ರು ಮಾಡೋದು ಇನ್ನೊಬ್ಬರು ಮೇಷ್ಟ್ರು ಪರವಾಗಿಲ್ಲ ಅನ್ನೋದು ಹೀಗಾಗಬಾರ್ದು. ಏಕ ನಿರ್ಣಯ ತಗೊಳ್ಬೇಕು. ಒಂದು ಶಾಲೆಯ ಅಭಿವೃದ್ಧಿಯ ಆಸೆ ಇರುವವನು ಎಲ್ಲ ಉಪನ್ಯಾಸಕರು ಒಂದೇ ನಿರ್ಣಯಕ್ಕೆ ಬರಬೇಕು. ಅವನಿಗೋಸ್ಕರ ಇವನಿಗೋಸ್ಕರ ಅವನು ಒಪ್ಪಿಕೊಳ್ಳುವುದು ಬಿಡುವುದು ಮಾಡಬಾರದು. 3 ದಿನ ಸ್ಥಾನ ನಿಷ್ಕಾಸ್ಯಾತ್, 3 ದಿನ ಹುಡುಗನನ್ನು ಸ್ಕೂಲಿನಿಂದ ಹೊರಗೆ ಹಾಕಿಬಿಡಬೇಕು. ಆವಾಗ ಅವನು ಹೊರಗಡೆ ಅರ್ಥ ಮಾಡ್ಕೋತಾನೆ ಕಷ್ಟ ಏನು ಸುಖ ಏನು ಅಂತ. ತಪ್ಪು ಮಾಡಿದ್ರು ಪುನಃ ಬರ್ತಾ ಇದ್ರೆ ದುಷ್ಟ ವರ್ಗ ನಿವಾರಣಂ, ದುಷ್ಟರನ್ನು ಶಿಷ್ಟರೆಲ್ಲ ಸೇರಿ ಶಿಕ್ಷಣ ಹಂತದಲ್ಲಿಯೇ ನಾಶ ಮಾಡಿದಾಗ ಅವನು ಕೂಡ ಶಿಷ್ಟನಾಗುತ್ತಾನೆ, ಇಲ್ಲದಿದ್ದರೆ ದುಷ್ಟನಾಗಿ ಸಮಸ್ಯೆಗೆ ಕಾರಣನಾಗಿ ಖರ್ಚಿಗೆ ದಾರಿ ಮಾಡಿಕೊಡುತ್ತಾನೆ. ಗುರು ವಿದ್ಯಾರ್ಥಿ ಸಂಬಂಧ ಇದು ಕೇವಲ ಆರ್ಜನಂ ಅಂತರಾದೇವ ಸಮೃದ್ಧಿ
ati preetiravantaram. The relationship between the student and the teacher is just knowledge sharing. So please keep always the gap during the education period within the students and the teacher. Too much love always is too dangerous. Too much love will kill the skill of a student as well as the teacher. ಗುರು ವಿದ್ಯಾರ್ಥಿ ಸಂಬಂಧ, ಗುರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಇದು ಕೇವಲ ಅರ್ಜುನಂ, ಅಕಸ್ಮಾತ್ ಅವರಿಬ್ಬರ ಸಂಬಂಧ ಒಳ್ಳೆಯ ಕೆಲಸಕ್ಕೆ ಅಥವಾ ವಿದ್ಯಾರ್ಜನೆಗೆ ಮಾತ್ರ ನಿರ್ಣಯವಾಗಿದ್ದರೆ ಇಬ್ಬರ ಮಧ್ಯೆ ಅಂತರವನ್ನಿಡಿ, ಮುದ್ದು ಮಾಡಬೇಡಿ, ಮುದ್ದು ಪುಟ್ಟ ಬಂಗಾರು ಅಂತ ಹೋದರೆ ಅವರು ಇನ್ನೇನೋ ಮಾಡಿ ಇವ್ರನ್ನೂ ಕನ್ವರ್ಟ್ ಮಾಡಿ ಬಿಡುತ್ತಾರೆ. ಅತಿ ಪ್ರೀತಿ ಅವಾಂತರಂ, ಅತಿಯಾದ ಪ್ರೀತಿ ಯಾವಾಗಲೂ ಅವಾಂತರಕಾರಿ, ಎಚ್ಚರವಿರಬೇಕು. ವಿದ್ಯಾರ್ಥಿಗಳು ಒಳ್ಳೆಯದಾಗಬೇಕಾದ್ರೆ ಗ್ಯಾಪ್ ಇಡಲೇಬೇಕು. ಪ್ರಶ್ನೆಗಳಿಗೆ ಉತ್ತರ ಕೊಡಿ ಬೇಡ ಅಂತಲ್ಲ, ಆದರೆ ನೀನು ಗುರು, ಅವನ ಶಿಷ್ಯ, ಆ ಗ್ಯಾಪ್ನ ಇಡಲೇಬೇಕು. ಯು ಹ್ಯಾವ್ ಟು ಕೀಪ್ 1 hour ಗ್ಯಾಪ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ so that they will have the respect towards the teacher. Otherwise, teacher will become a puppet. ಕಾಮಕ್ರೋಧೇನ ಉದ್ವಿಗ್ನ ವಿಚಾರ್ಯತಿ ಮುಹುರ್ಮುಹುಃ ಕುಜನ್ಮೇ ಪ್ರವಹಿಷ್ಯಂತಿ ನ ಚ ಮುಕ್ತಿರ್ನ ಜೀವನಂ. Those who are encircled with lust and anger, they frequently thinking it, and so they get rebirth, and thereby they neither lead a good life nor liberation or mukti. ಕಾಮಕ್ರೋಧೇನ ಉದ್ವಿಗ್ನ, ಕಾಮಕ್ರೋಧಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಉದ್ವಿಗ್ನನಾದವನು ಅದೇ ವಿಚಾರವಾಗಿ ವಿಚಾರೇತಿ ಮುಹುರ್ಮುಹು, ಪದೇ 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 ವಿಚಾರ ಮಾಡುತ್ತಲೇ ಇರುತ್ತಾನೆ. ಕಾಮಕ್ಕೆ ಇನ್ನೊಂದು ಕಾಮ, ಕ್ರೋಧಕ್ಕೆ ಇನ್ನೊಂದು ಕ್ರೋಧ, ಮುಗಿಯೋದೇ ಇಲ್ಲ. ಇದರಿಂದ ಕುಜನ್ಮೇ ಪ್ರವೇಶಂತಿ, ಪುನಃ ಆಸೆಗಳ ಆಮಿಷದಲ್ಲಿ ಸರ್ಕಲಲ್ಲಿ ಸುತ್ತುತ್ತಾ ನೆಟ್ಟಿಗೆ ಬದುಕೋಕ್ಕೂ ಆಗೋದಿಲ್ಲ, ಅಥವಾ ಮುಕ್ತಿನೂ ಸಿಗೋದಿಲ್ಲ. ನಾಚ ಮುಕ್ತಿರ್ನ ಜೀವನಂ, ಮುಕ್ತಿಯೂ ಸಿಗೋದಿಲ್ಲ, ಇವತ್ತು ಸಾಕಪ್ಪ ಜನ್ಮ ಅಂತ ಅನ್ಸೋದು ಇಲ್ಲ, ಆತಗೆ ಜೀವನ ಅನ್ನೋದು ಚೆನ್ನಾಗಿ ಮಾಡೋದು ಆಗೋದಿಲ್ಲ. ನಾಚ ಮುಕ್ತಿರ್ನ ಜೀವನಂ. ಪಂಚಪರ್ವೇ ನವೀಕೃತ್ಯ ವಿಕಾಸಂ ಕುರು ಶಿಕ್ಷಣಂ ಜ್ಞಾನ ವಿಜ್ಞಾನ ಕೌಶಲ್ಯಂ ಪರೀಕ್ಷಾ ಗತಿರೋನ್ನತಿ. If you want to develop education, renovate the education for every 5 years. If you want to expand education, put many exams. Put too many exams to the students frequently, systematically. Don't compromise to do the exams. If they are unsuccessful, change it again. ಪಂಚಪರ್ವೇ ನವೀಕೃತ್ಯ, 5 ವರ್ಷಕ್ಕೊಂದ್ಸಲ ಸಿಲೆಬಸ್ ಪ್ಯಾಟ್ರನ್ನು, ಸಿಸ್ಟಮು ಪ್ರತಿಯೊಂದನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡುವುದರ ಮೂಲಕ ವಿಕಾಸಂ ಕುರು ಶಿಕ್ಷಣಂ, ಶಿಕ್ಷಣಾಭಿವೃದ್ಧಿ ಮಾಡಬಹುದು. ಕಾಲಕ್ಕೆ ತಕ್ಕಂತೆ ಆಮೂಲಾಗ್ರವಾದ 5 ವರ್ಷಕ್ಕೆ, ಕಷ್ಟ ಆದರೂ ಪರವಾಗಿಲ್ಲ. ಅಯ್ಯೋ ಅವನೇನಮ್ಮ ಪ್ಲ್ಯಾನಿಂಗ್ ಮಾಡೋದಂದ್ರೆ ಕಷ್ಟ, ಅದಕ್ಕೆ ಅವನೇನು ಹಾಕಿದ್ದಾನೋ 15-20 ವರ್ಷ 30 ವರ್ಷ ಅದೇ ಹೊಡಿತಾ ಇರು ಅಂತಂದರೆ ಅಭಿವೃದ್ಧಿ ಆಗಿ ಸಾಧ್ಯವಿಲ್ಲ, ನಡ್ಕೊಂಡು ಹೋಗುತ್ತಷ್ಟೆ. 20 ವರ್ಷದಿಂದ ಅದೇ ಥಿಯರಿ ಓದ್ತಾ ಇದ್ವಿ, 20 ವರ್ಷ ಆದಮೇಲೂ ಅದೇ ಥಿಯರಿ ಓದ್ತಾ ಇದ್ವಿ. ಏನು ಶಿಕ್ಷಣ, ಸುಮ್ಮನೆ ಟೈಮ್ ಪಾಸ್. ಬದಲಾಗಿ ಪಂಚಪರ್ವೇ ನವೀಕೃತ್ಯ, 5 ವರ್ಷಕ್ಕೊಂದ್ಸಲ ಹಬ್ಬದ ಥರ ಅದನ್ನು ಬದಲಾವಣೆ ಮಾಡಬೇಕು. ವಿಕಾಸಂ ಕುರು ಶಿಕ್ಷಣಂ ಜ್ಞಾನ ವಿಜ್ಞಾನ ಕೌಶಲ್ಯಂ, ಜ್ಞಾನ ವಿಜ್ಞಾನ ಕೌಶಲ್ಯ ಸಮಯಕ್ಕೆ ಸಕ್ಕ ಹಾಗೆ ಏನೇನು ಬದಲಾಗಿದೆಯೋ ಅದನ್ನೆಲ್ಲ ನೋಡಿಕೊಂಡು ಪರೀಕ್ಷಾ ಗತಿರೋನ್ನತಿ, ಪರೀಕ್ಷೆಯನ್ನು ಅಭಿವೃದ್ಧಿ ಮಾಡಿ ತಾನೂ ಅಭಿವೃದ್ಧಿ ಹಾಗೂ ದೇಶವನ್ನು ಅಭಿವೃದ್ಧಿ ಮಾಡಿಕೊಳ್ಳಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ.
आवरणे स्थितन्यायेशः ग्रन्थादीनं तु केवलं देशकालजनाधारी अर्थाकर्षणचिन्तनम्. The judge who is sitting inside the court is just bookish but not practical. His judgment is just based on the book and not based on the place, time, caste, and money. Or sometimes it is money biased. ಆವರಣೆ ಸ್ಥಿತ ನ್ಯಾಯಾಧೀಶಃ, ಆವರಣದಲ್ಲಿದ್ದಂತಹ ನ್ಯಾಯಾಧೀಶನು ಗ್ರಂಥಾಧೀನನಾಗಿರುತ್ತಾನೆ. ಪುಸ್ತಕ ಅಷ್ಟರಲ್ಲೇ ಅವನ ಇತಿಮಿತಿಗಳಿರುತ್ತವೆ. ಪುಸ್ತಕ ಬಿಟ್ಟು ಜನರಲ್ ನಾಲೆಡ್ಜು ಅಷ್ಟರಲ್ಲೇ. ದೇಶ ಕಾಲ ಜನಾಧಾರಿ, ದೇಶ ಕಾಲ ಜನವನ್ನು ಆಧರಿಸಿ ಏನಾದರೂ ಅವನು ನ್ಯಾಯ ತೀರ್ಮಾನವನ್ನು ಕೊಟ್ಟರೆ ಅದು ಉಪಯೋಗಕ್ಕೆ ಬಂದೀತು. ಇಲ್ಲದಿದ್ದರೆ ಅರ್ಥಾಕರ್ಷಣ ಚಿಂತನಂ, ಅಲ್ಲೂ ಕೂಡ ಹೇಗೆ ದುಡ್ಡು ಮಾಡುವುದು ಎಂಬುದರ ಬಗ್ಗೆ ನ್ಯಾಯವು ಧನಾಧಾರಿತವಾಗಿರುತ್ತದೆ. ಪತ್ರಾಧಾರಿತ ವಿದ್ಯಾರ್ಥಿ, ಲಾಭಾಧಾರಿತ ಶಿಕ್ಷಕ, ಅಲ್ಪಕಾಲೇ ವಿನಶ್ಯಂತಿ, ಸೂತ್ರಾಧಾರಿತ ಯತ್ಪಟಂ. The student who is dependent on certificate and teacher who is dependent on money greedy, both will ruin soon like a kite without thread. ಪತ್ರಾಧಾರಿತ ವಿದ್ಯಾರ್ಥಿ, ಪೇಪರ್ ಪೀಸು ಸರ್ಟಿಫಿಕೇಟ್ನ ಆಧರಿಸಿದ ವಿದ್ಯಾರ್ಥಿಯು, ಲಾಭವನ್ನು ಆಧರಿಸಿದ ಶಿಕ್ಷಕನು ಸ್ವಲ್ಪ ಕಾಲದಲ್ಲಿಯೇ ವಿನಾಶರಾಗುತ್ತಾರೆ. ಇದರಿಂದ ಹೆಚ್ಚು ದಿವಸಗಳ ಕಾಲ ಇದು ಉಪಯೋಗಕ್ಕೆ ಬರೋದು. ಒಂದು ಜನ್ರೇಷನ್ಗೆ ಆಗ್ಬೋದಷ್ಟೆ, ನೆಕ್ಸ್ಟ್ ಜನ್ರೇಷನ್ಗೆ ಪುನಃ ಪತ್ರಾಧಾರಿತವಾಗದೆ ಬುದ್ಧಿ ಆಧಾರಿತವಾಗಿದ್ದರೆ ವರ್ಷಗಟ್ಟಲೆ ಬದುಕೀತು. ಲಕ್ಷಾಂತರ ವರ್ಷಗಳಿಂದ ವೇದಜ್ಞಾನ ಇವತ್ತಿಗೂ ಉಳಿದಿದೆ ಎಂದರೆ ಪತ್ರಾಧಾರಿತವಾಗಿರಲಿಲ್ಲ. ಈಗ ಏಕೆ ನಾಶವಾಗುತ್ತಿದೆ ಎಂದರೆ ಅದು ಪುಸ್ತಕ ಆಧಾರಿತವಾಗಿದೆ. ಅಲ್ಪಕಾಲೇ ವಿನಶ್ಯಂತಿ, ಸದ್ಯದಲ್ಲೇ ನಾಶವಾಗುತ್ತದೆ. ಸೂತ್ರಾಧಾರಿತ ಯತ್ಪಟಂ, ಸೂತ್ರವನ್ನು ಹಿಡಿದಂತಹ ಯಾವ ಗಾಳಿಪಟವು ಸೂತ್ರ ತುಂಡಾದರೆ ಎಲ್ಲಿ ಬಿದ್ದು ಹೋಗುತ್ತದೆಯೋ ಹಾಗೆ ಕ್ಷಣಕಾಲ ಸುಖವನ್ನು ಕೊಟ್ಟೀತು, ಇಲ್ಲ ಅಂತಿಲ್ಲ. ಘಟನಾಸ್ಥಳೇ ಚ ಕುರ್ವೀತ ತೀರ್ಮಾನಂ ನ್ಯಾಯಸಂತತಂ, ದುರಾಚಾರ ವಿನಾಶಾಂತೆ ರಾಮರಾಜ್ಯಂ ಪ್ರಕಲ್ಪನಂ. The judgment should be given on the spot. So said that justice delayed is justice denied. If you want Ramarajya, you should not make delays for the decisions. ಘಟನಾಸ್ಥಳೇ ಚ ಕುರ್ವೀತ, ಘಟನಾ ಸ್ಥಳದಲ್ಲಿಯೇ ಎಲ್ಲ ರೀತಿಯ ತೀರ್ಮಾನಗಳನ್ನು ಕೊಡಬೇಕು. ತೀರ್ಮಾನಂ ನ್ಯಾಯಸಂತತಂ, ನ್ಯಾಯಸಮ್ಮತವಾದ ತೀರ್ಮಾನವನ್ನು ಘಟನಾ ಸ್ಥಳದಲ್ಲಿ ಸ್ಪಾಟಲ್ಲಿ ತೀರ್ಮಾನವನ್ನು ಕೊಟ್ಟ ನಂತರವೇ ನ್ಯಾಯಾಧೀಶನ ಮನೆಗೆ ಹೋಗಬೇಕು. ದುರಾಚಾರ ವಿನಾಶ ಅಂತೆ, ಎಲ್ಲ ದುರಾಚಾರಗಳು ನಾಶವಾದರೆ ರಾಮರಾಜ್ಯ ಪ್ರಕಲ್ಪನಂ, ರಾಮರಾಜ್ಯಗಳು ಕಣ್ಣಿಗೆ ಕಾಣಿಸುತ್ತವೆ. ಅನ್ಯಾಯಪರವಾದೀತು ಅರ್ಥಾರ್ಥೆ ಅತಿಲಂಪಟಃ, ಸಕಾಲೆ ಅಕ್ರಮಂ ಕೃತ್ವಾ ಸಭಕ್ಷೇತಿ ಸಜ್ಜನಂ. ಲಾಯರ್ ಹೂ ಈಸ್ ಸಪೋರ್ಟಿಂಗ್ ದ ಕಲ್ಪ್ರಿಟ್ will be money greedy, unquestionably, timely make the blunder and kill the nobility and the goodness. ಅನ್ಯಾಯ ಪರವಾದೀತು, ಅನ್ಯಾಯವಾದ ಪರವಾಗಿ ವಾದ ಮಾಡುವಂತಹ ಯಾವುದೇ ವಕೀಲನು ಅರ್ಥಾರ್ಥೆ ಅತಿಲಂಪಟಃ, ದುಡ್ಡಿಗೋಸ್ಕರನೇ ಮಾಡ್ತಿರ್ತಾನೆ. ಸಕಾಲೆ ಅಕ್ರಮಂ ಕೃತ್ವ, ಸಕಾಲದಲ್ಲಿ ಅಕ್ರಮವನ್ನು ಮಾಡಿ, ಸಭಕ್ಷಯತಿ ಸಜ್ಜನಂ, ನಿರಪರಾಧಿಗಳನ್ನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳಿ ಅಥವಾ ಅಪರಾಧಿಗಳಿಗೆ ಕೋಟ್ಯಾಂತರ ರೂಪಾಯಿ ಡಬಲ್ ಕೇಳಿ ಒಳ್ಳೆಯ ನ್ಯಾಯವನ್ನು ಮೋಸ ಮಾಡಿ, ಸಕಾಲೆ ಅಕ್ರಮಂ ಕೃತ್ವ, ಒಳ್ಳೆಯ ಟೈಮ್ ನೋಡಿ ಜನರ ತಲೆ ಮೇಲೆ ಹೊಡಿತಾನೆ. ಎಚ್ಚರವಿರಬೇಕು. ಉತ್ತೇಜನಂ ಸದಾ ಕುರ್ಯಾತ್ ದೀನ ದುರ್ಬಲ ಬಾಂಧವ, ಜಾತ್ಯಾಧಾರಿತ ಉತ್ಕರ್ಷಂ ವರ್ಗ ಸಂಘರ್ಷ ಕಾರಣಂ. We have to encourage the deprived classes of the society undoubtedly, but instead if we instigate the caste, creed, race, sex, age group, etc., a fine day that will lead to
ಕ್ಲಾಸ್ ಕಾನ್ಫ್ಲಿಕ್ಟ್, ಪರ್ಸನ್ ಕಾನ್ಫ್ಲಿಕ್ಟ್, ಸೆಕ್ಸ್ ಕಾನ್ಫ್ಲಿಕ್ಟ್. ಉತ್ತೇಜನಂ ಸದಾ ಕುರ್ಯಾತ್, ಯಾವಾಗಲೂ ಉತ್ತೇಜನ ಮಾಡಬೇಕು. ಯಾರಿಗೆ? ದೀನರಿಗೆ, ದುರ್ಬಲರಿಗೆ, ಕಷ್ಟದಲ್ಲಿರುವವರಿಗೆ. ಮಳೆ ಬಂದಾಗ ಮಳೆಯಲ್ಲಿಯೇ ಮಲಗುತ್ತಾ ಇರುತ್ತಲ್ಲ, ಅಂಥವ್ರನ್ನ ಹುಡುಕಬೇಕು. ಹುಡುಕಿ ತತ್ಕ್ಷಣದಲ್ಲಿ ಅವರಿಗೆ ಮನೆಯ ವ್ಯವಸ್ಥೆ ಮಾಡಿ ದಾನಪತ್ರಗಳನ್ನು ಕೊಟ್ಟು ಬಿಡಬೇಕು. ಜಾತಿ ಆಧಾರಿತ ಉತ್ಕರ್ಷ, ಎಲ್ಲಾದರೂ ಇದರ ಬದಲಾಗಿ ಜಾತಿಯನ್ನು ಆಧರಿಸಿ ಮನೆ ಕಟ್ಟಿಸಿಕೊಟ್ರೆ ಬೇರೆ ಜಾತಿಯವರು ಕಾಯ್ತಾ ಇರ್ತಾರೆ. ಇದರಿಂದ ವರ್ಗ ಸಂಘರ್ಷವೇ ಆಗುತ್ತದೆ ಹೊರತು ಇವತ್ತಿವನು ನಾಳೆ ಅವನು, ಇವತ್ತು ಈ ವರ್ಗ ನಾಳೆ ಆ ವರ್ಗ ಬಂದೇ ಬರುತ್ತದೆ. ಚಕ್ರವತ್ ಪರಿವರ್ತಂತೆ. ಸೂರ್ಯ ಚಂದ್ರ ಹೇಗೆ ಬರ್ತಾರೋ ಅದೇ ರೀತಿ ಒಬ್ಬ ಅವನ ಮೇಲೆ ಹೇಳ್ತಾನೆ, ಒಂದ್ಸಲ ಇವನ ಮೇಲೆ ಹೇಳ್ತಾನೆ. ಇದರಿಂದ ಯಾವುದೇ ಲಾಭ ಇರುವುದಿಲ್ಲ. ವರ್ಗಭೇದಂ ಸದಾ ತ್ಯಾಜ್ಯಂ ಪ್ರಪತ್ರೇ ವೃತ್ತಿ ಶಿಕ್ಷಣೆ ಅನ್ಯಥಾ ದೇಶ ದೌರ್ಭಾಗ್ಯೇ ದುರ್ಭೇದಾಗ್ನೇ ದಹಿಷ್ಯತಿ. ಕ್ಯಾಸ್ಟ್ should be eliminated both in the case of jobs or in the field of education. Otherwise, it may lead to the class conflict and ruin the nation very soon. ವರ್ಗಭೇದಂ ಸದಾ ತ್ಯಾಜ್ಯಂ. ವರ್ಗ, ಜಾತಿ, ಮತ, ಲಿಂಗ ಈ ಭೇದವನ್ನು ಯಾವಾಗಲೂ ಮಾಡಲೇಬಾರದು. ಪ್ರಪತ್ರೇ ವೃತ್ತಿ ಶಿಕ್ಷಣೆ, ಸರ್ಟಿಫಿಕೇಟಲ್ಲಾಗಲಿ, ವೃತ್ತಿಯಲ್ಲಾಗಲಿ, ಶಿಕ್ಷಣದಲ್ಲಾಗಲಿ ಎಲ್ಲವೂ ಕೂಡ ಇಂಥ ರೀತಿ ಮಾಡಬಾರದು. ಅನ್ಯಥಾ ಮಾಡಿದರೆ, ಹಾಗೂ ಮಾಡುತ್ತೇನೆ, ಮಾಡಿದರೆ ದೇಶ ದೌರ್ಭಾಗ್ಯಂ, ಇದು ಆ ದೇಶದ ದುರ್ವಿಧಿ, ದೌರ್ಭಾಗ್ಯ. ಇದರಿಂದ ದುರ್ಭೇದ, ಕೆಟ್ಟ ಕೆಟ್ಟ ಭೇದಗಳು, ವಿಭಾಗಗಳು, ಡಿವಿಷನ್ಗಳು ಜಾಸ್ತಿ ಆಗಿ 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 ತುಂಡು ತುಂಡಾಗಿ ಅವರವರ ಕಚ್ಚಾಡಿ ಉರಿದು ಹೋಗುತ್ತಾರೆ. ದಹಿಷ್ಯತಿ. ಭಯಭೀತಸ್ತು ಯದ್ರಾಜ ಅನೈತಿಕವಚ ಪ್ರಜಾ. ವರ್ಗಾಧಾರಿತ ಯದ್ರಾಜ್ಯಂ ಅಂತರಂತೆ ದಹಿಷ್ಯತಿ. ಫ್ರೈಟನ್ಡ್ ಕಿಂಗ್, lusty subjects, caste-oriented society will ruin soon by inner class conflict. ಭಯಭೀತಸ್ತು ಯದ್ರಾಜ, ಭಯಭೀತನಾದ ಯಾವ ರಾಜನು, ಹೆದರುತ್ತಿರುವ ರಾಜನು, ಅನೈತಿಕ ವಚ ಪ್ರಜಾ, ನೈತಿಕತೆ ಇಲ್ಲದ ಜನರ ಮಾತುಗಳು, ಒಬ್ರಿಗೊಬ್ರಿಗೆ ನಂಬಿಕೆ ಇಲ್ಲ, ಸುಳ್ಳು ಹುಸಿಯ ನುಡಿಯಲು ಬೇಡ, ಹುಸಿಯನ್ನೇ ನುಡಿತಾ ಇರೋ ಜನಗಳಿದ್ದಾಗ, ವರ್ಗಾಧಾರಿತ ಯದ್ರಾಜ್ಯಂ, ರಾಜ್ಯವು ಜಾತಿ, ಕ್ಯಾಸ್ಟ್, ಕ್ರೀಡ್, ರೇಸ್, ಜನಾಂಗ, ಲಿಂಗ ಭೇದಗಳಿಂದ ತುಂಬಿ ತುಳುಕ್ತಾ ಇದ್ರೆ ಅದು ಅಂತರಂತೆ ದಹಿಷ್ಯತಿ. ಇದಕ್ಕೆ ಬೇರೆ ರಾಜ್ಯಗಳ ಆಕ್ರಮಣ ಬೇಕಾಗಿಯೇ ಇಲ್ಲ. ಒಳಗೊಳಗೆ ಉರಿದು ಕುದ್ದು ಸುಡುತ್ತಿರುತ್ತದೆ. ತಾವಾಗ್ನಿ ಯಾವಾಗ ಬೇಕಾದರೂ ಉರಿದು ಬಿಡಬಹುದು. ಅಂತರಂತೆ ದಹಿಷ್ಯತಿ. ಹೊರಗಡೆ ಯಾರು ಬರಬೇಕಾಗಿಲ್ಲ, ಇವರೇ ಕಚ್ಚಾಡಿ ಸಾಯುತ್ತಾರೆ. ಲೇಖಪಾಲಕ ನ್ಯಾಯ ರಾಜ್ಯ ಸಂಸ್ಥಾನ ನಾಶನಂ, ಧನದಾಹಿ ಚ ದುರ್ಬುದ್ಧಿ ವಿನಾಶೇತಿ ಸತ್ಕುಲಂ. ಗ್ರೀಡಿ ಅಕೌಂಟೆಂಟ್ ಆಫೀಸರ್ will smash the government easily. His greediness on money will smash the nobility of the governance. ಲೇಖಪಾಲಕ ಅನ್ಯಾಯ, ಲೇಖಪಾಲಕ, ಟ್ಯಾಕ್ಸ್ ಆಫೀಸರ್, ಅಕೌಂಟೆಂಟ್ ಆಫೀಸರ್, ಆಡಿಟಿಂಗ್ ಆಫೀಸರ್ ಮಾಡುವಂತಹ ಅನ್ಯಾಯವು ರಾಜ್ಯದ ನಾಶಕ್ಕೆ ಮತ್ತು ಸಂಸ್ಥಾನದ ನಾಶಕ್ಕೆ ಕಾರಣವಾಗುತ್ತದೆ. ಧನದಾಹೀಚ ದುರ್ಬುದ್ಧಿ, ದುರ್ಬುದ್ಧಿಯ ಜೊತೆಗೆ ಹಣದ ಆಸೆಯೂ ಸೇರಿಕೊಂಡಾಗ ಸುಳ್ಳು ಪತ್ರಗಳನ್ನು ಬರೆದು ದುಡ್ಡಿನ ಆಸೆಗೋಸ್ಕರ ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಪತ್ರವನ್ನು ಸುಟ್ಟು ಹಾಕಿ ವಿನಾಶಯತಿ ಸತ್ಕುಲಂ, ಒಳ್ಳೆಯವರ ಆಡಳಿತವನ್ನು ಮಾಡುವುದಕ್ಕೆ ಬಿಡುವುದೇ ಇಲ್ಲ. ಕೆಟ್ಟವರು ದುಡ್ಡು ಕೊಡ್ತಾರೆ, ಅವರವರೇ ಇಂಪ್ರೂವ್ ಆಗ್ತಿರ್ತಾರೆ. ಇದರಿಂದ ಸುಳ್ಳು ಮಾಹಿತಿ ಕೊಟ್ಟಂತಹ ಲೇಖಪಾಲಕ ರಾಜ್ಯ ಸಂಸ್ಥಾನ ಎಲ್ಲವನ್ನು ನಾಶವಾಗಲು ಕಾರಣನಾಗುತ್ತಾನೆ. ಏಕದೇಶ ಪ್ರಕಲ್ಪೋಯಂ ಏಕಸೂತ್ರೇಣ ಬಂಧಿತಂ, ಅನೇಕ ನೀತಿ ದೌರ್ಭಾಗ್ಯಂ
ಸಕಾಲೆ ಛಿನ್ನ ಸಾಧಕಂ. One nation, one rule will lift the nation, will lift the progress within a short span of time. It should not be dependent on anything. Crores of rules in one nation will devastate the society, will diverse the society. ಏಕದೇಶ ಪ್ರಕಲ್ಪೋಯಂ, ಒಂದು ದೇಶ ಒಂದು ನಿಯಮ, ಇದರ ಕಲ್ಪನೆಗಳು ಒಂದೇ ಸೂತ್ರದಿಂದ ಬಂಧಿತವಾಗಿರಬೇಕು. ಏಕಸೂತ್ರೇಣ ಬಂಧಿತಂ. ಅನೇಕ ನೀತಿ ದೌರ್ಭಾಗ್ಯಂ, ಅನೇಕ ನೀತಿ, ಊರಿಗೊಂದು ನೀತಿ, ಕೇರಿಗೊಂದು ನೀತಿ, ಜನರಿಗೊಂದು ನೀತಿ, ಹೆಂಗಸರಿಗೊಂದು ನೀತಿ, ಗಂಡಸರಿಗೊಂದು ನೀತಿ, ಎಲ್ಲರಿಗೂ ಬೇರೆ ಬೇರೆ ನೀತಿಯಿಂದ ಸಕಾಲೆ ಸಮಯ ನೋಡಿ ಛಿನ್ನ ಸಾಧನಂ, ಪೀಸ್ ಆಗೋಗುತ್ತೆ, ಪೀಸ್ ಎಚ್ಚರವಿರಬೇಕು. ಉಪನ್ಯಾಸಕ ಸದ್ಬುದ್ಧಿ ಹರಿಶ್ಚಂದ್ರಾದಿ ಸಂತತಿ ಅಥವಾ ಸಂತತಂ ನಾಶಂ ಮಂತರ ಶಕುನಿಸ್ತತ. If a teacher is really good, will give rise to the king of Harishchandra, Ramarajya, so on and so forth. If a teacher is bad or poor, students will be converted into Shakuni, Mantara, Tataki, Kichaka, Kumbhakarna, Bakasara, etc. Therefore, teacher should be extra careful. He can convert the bad into good or good into bad. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಉತ್ತಮಂ ಸತ್ಪ್ರಜಾರಾಜ್ಯಂ ಮತದಾನೇ ಚುನಾಯಿತಂ ಯಥಾ ಶಾಸಕ ದುರ್ಮಾರ್ಗಿ ಪಲ್ಲಟಂ ಜನಜಾಗೃತೆ. Democracy is good provided if the elected member is bad, should be replaced then and there itself by the people. ಸತ್ಪ್ರಜಾರಾಜ್ಯಂ ಉತ್ತಮಂ, ಪ್ರಜೆಗಳ ರಾಜ್ಯ ಅತ್ಯುತ್ತಮವಾದದ್ದು, ಏಕೆಂದರೆ ಅದು ಮತದಾನದಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿ ಸಭೆ. ಯದಾ ಶಾಸಕ ದುರ್ಮಾರ್ಗಿ, ಯಾವಾಗ ಶಾಸಕ ದುರ್ಮಾರ್ಗಿಯಾಗುತ್ತಾನೋ, ಕಾಮಕ್ರೋಧ ಲೋಭ ಮೋಹ ಲಂಪಟನಾಗಿ ಅತ್ಯಾಚಾರ ಅನಾಚಾರಗಳಲ್ಲಿ ಮುಳುಗಿ ಎಲ್ಲರನ್ನೂ ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾಗ, ಪಲ್ಲಟಂ, ತತ್ಕ್ಷಣದಲ್ಲಿ ಅವನನ್ನು ಕಿತ್ತು ಬಿಸಾಕಬೇಕು. ಏಕೆಂದರೆ ಒಳ್ಳೇದು ಮಾಡೋರು ಕೋಟ್ಯಾಂತರ ಜನ ಇದ್ದಾರೆ. ಒಳ್ಳೆಯವ್ರನ್ನ ಅಪಾಯಿಂಟ್ ಮಾಡಬೇಕು. ಕೆಟ್ಟದ್ದು ಅಂತ ಗೊತ್ತಾದ ತಕ್ಷಣ ಜನರೆಲ್ಲ ಸೇರಿ ಅವನನ್ನು ಸ್ಥಾನ ಪಲ್ಲಟ ಮಾಡಬೇಕು. ಆಗ ಉತ್ತಮ ಪ್ರಜಾರಾಜ್ಯವಾಗುತ್ತದೆ. ಶಾಸಕಾದಿ ಪ್ರಜಾರಾಜ್ಯೆ ಸ್ವಾರ್ಥ ಲಾಭಾಯ ಕೇಚನ ಸ್ವಜನೈ ಕೂಪಮಂಡೂಕಃ ಪ್ರಜಾರಾಜ್ಯಂ ವಿನಶ್ಯತಿ. Some members in the democracy very selfish, with their frog in the gutter, frog in the well, will ruin the entire system. ಶಾಸಕಾದಿ ಪ್ರಜಾರಾಜ್ಯೆ, ಪ್ರಜಾರಾಜ್ಯದಲ್ಲಿ ಕೆಲವು ಶಾಸಕರು ಸ್ವಾರ್ಥ ಲಾಭಾಯ ಕೇಚನ ಅಂದರೆ ಕೆಲವರು ಸ್ವಾರ್ಥ ಲಾಭಕ್ಕೋಸ್ಕರನೇ ಬಂದಿರ್ತಾರೆ. ಸ್ವಜನೈ ಕೂಪಮಂಡೂಕಃ, ಇವ್ರು ಹೇಗಿರ್ತಾರೆ, ತಮ್ಮ ಸ್ವಂತ ಜನಗಳು, ನೆಂಟರು, ಬಂಧು ಬಳಗ, ಅವರ ಗುಂಪು, ಅವ್ರ ಕರೆಯವರಿಗೆ ಮಾತ್ರ ಬಾವಿಯ ಕಪ್ಪೆ ಥರ, ಕೂಪಮಂಡೂಕ ಥರ ಓಡಾಡ್ತಿರ್ತಾರೆ. ಇವರು ಪ್ರಜಾರಾಜ್ಯದ ನಾಶಕರು, ಎಚ್ಚರವಿರಬೇಕು. ಸತ್ಪ್ರಜಾ ರಾಜ್ಯಮತ್ಯಂತಂ ಪೂರ್ವಿಕಂ ವೇದಕಾಲಿಕಂ ಋಗ್ವೇದೇ ಪ್ರಬೋದಂತಿ ಸಮಾನ ಹೃದಯಾನಿವ. ಡೆಮೋಕ್ರಸಿ is not the new one. It is originated during the Vedic period itself. Rigveda says similar attitudinal persons will group together, make sabha and control the nation. ಸತ್ಪ್ರಜಾರಾಜ್ಯಮತ್ಯಂತಂ, ಪ್ರಜಾರಾಜ್ಯವೇ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಪರಿಸ್ಥಿತಿ. ಇದಕ್ಕಿಂತ ಉತ್ತಮವಾದಿರಕ್ಕೆ ಸಾಧ್ಯವೇ ಇಲ್ಲ. ಪೂರ್ವಿಕಂ ವೇದಕಾಲಿಕಂ, ಇವತ್ತಿಂದೇನಲ್ಲ, ಅದು ವೇದಕಾಲದಿಂದಲೂ ಇದೆ. ಅದು ಋಗ್ವೇದದಲ್ಲಿ ಹೇಳಲಾಗಿದೆ. 4 ವೇದಗಳೇ ಹಳೆಯದು, ಅದಕ್ಕಿಂತ ಹಳೆಯದು ಋಗ್ವೇದ. ಋಗ್ವೇದದಲ್ಲೇ ಹೇಳಲಾಗಿದೆ ಅಂದರೆ ಅಷ್ಟು ಶತಮಾನಗಳಿಂದ ಅದು ಸಮಾನ ಹೃದಯಾನಿವ, ಸಮಾನ ಮನಸ್ಕರು ಸೇರಿ ದೇಶ ಆಳಬೇಕು, ಒಳ್ಳೆಯವರು ಸೇರಬೇಕು, ಸಭೆಯನ್ನು ಮಾಡಿಕೊಳ್ಬೇಕು. ಸಿಮಿಲರ್ ಆ್ಯಟಿಟ್ಯೂಡಲ್ ಪರ್ಸನ್ಸ್ ಶುಡ್ ಬಿ ಗ್ರೂಪ್ಡ್ ಟುಗೆದರ್ ಆ್ಯಂಡ್ ಕಂಟ್ರೋಲ್ ದ ಕಂಟ್ರಿ. ಸಿಮಿಲರ್ ಆ್ಯಟಿಟ್ಯೂಡ್ ಅಂದರೆ ಬ್ಯಾಡ್ ಸಿಮಿಲರ್ ಆ್ಯಟಿಟ್ಯೂಡ್ ಅಲ್ಲ,
ಗುಡ್ ಸಿಮಿಲರ್ ಆ್ಯಟಿಟ್ಯೂಡ್. ಋಗ್ವೇದದಲ್ಲಿ ಬ್ಯಾಡ್ ಅನ್ನೋ ಕಲ್ಪನೆ ಇಲ್ಲ ಅಲ್ಲಿ. ಅದರಿಂದ ಒಳ್ಳೆಯವರು ಸೇರಿ ಪ್ರಜಾರಾಜ್ಯವನ್ನು ಮಾಡಬಹುದು ಎಂದು ತಿಳಿಸಲಾಗಿದೆ. ಋಗ್ವೇದೇ ವಿಹಿತಂ ತತ್ರ ಸದಾ ಅಯೋಗ್ಯ ವಿನಾಶಕಃ ನಿಷ್ಕಾಸ್ಯಂ ಶಾಸಕಸ್ಥಾನಾತ್ ರಾಜ್ಯಪಾಲಾತ್ ಸುನಿಶ್ಚಯಂ. Rigveda says if the elected member is bad and useless, should be kicked out the membership by the father or the governor. ಋಗ್ವೇದೇನ ಹಿದಂತತ್ರ ಋಗ್ವೇದದಲ್ಲಿ ಹೇಳಲಾಗಿದೆ, ಸದಾ ಅಯೋಗ್ಯೋ ವಿನಾಶಕಃ, ಅಯೋಗ್ಯನಾದವನು ವಿನಾಶಕಾರಿಯಾದವನು ಅವನನ್ನು ನಿಷ್ಕಾಸ್ಯಂ ಬಿಸಾಕಬೇಕು, ಶಾಸಕ ಸ್ಥಾನದಿಂದ. ಯಾರು ಮಾಡೋದು? ರಾಜ್ಯಪಾಲ ಸುನಿಶ್ಚಿತಂ, ರಾಜ್ಯಪಾಲರು ರಾಷ್ಟ್ರಪತಿಗಳು ಯಾರು ಇರ್ತಾರಲ್ಲ ಅವರಿದ್ದವರು ತತ್ಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಕಿತ್ತಾಕಬೇಕು. ಅಯ್ಯೋ ಪಾಪ ಮದ್ದು ಪುಟ್ಟ ಬಂಗಾರ ಅಂದರೆ ಇದ್ದವ್ರನ್ನೆಲ್ಲ ನಾಶ ಮಾಡಿ ಹೋಗುತ್ತಾರೆ. ಆಗಚ್ಚಂತಿ ಪ್ರಜಾರಾಜ್ಯೆ ಕುಟುಂಬೆ ಏಕಸಾಧಕಂ ಋಗ್ವೇದ ಕಾಲಾದಾರಬ್ಧಂ ಸಮಾನೇ ಸಮಿತಿ ಸಭಾ. If one family controls the democratic state, it will ruin. So Rigveda says democratic state is a stage of samiti or sabha of different family members and not by only one family. ಸೂತ್ರರೂಪಸ್ಥೆಯ ವಿದ್ಯಾ ಶಾಶ್ವತಂ ಶುದ್ಧಮಾನಸೈಃ ಪುಸ್ತಕಾದೇವ ಕಂಠಸ್ಥಃ ಕಾರ್ಯಕಾಲೇ ಪ್ರಕಾಶತಿ. The education which is in the form of formulas, which is eternal, and it should be by hearted, which is easy to remember during the time of emergencies. ಸೂತ್ರರೂಪದಲ್ಲಿರುವ ಯಾವ ವಿದ್ಯೆಯು ಶಾಶ್ವತವಾಗಿರುತ್ತದೆ, ಶುದ್ಧ ಮಾನಸ ಪಟಲದಲ್ಲಿ ಶಾಶ್ವತವಾಗಿರುತ್ತದೆ ಅದು. ಏಕೆಂದರೆ ಕಂಠಸ್ಥವಾಗಿರುತ್ತದೆ, ತಲೆಯಲ್ಲಿರುತ್ತದೆ. ಬೇಡದಿದ್ದೆಲ್ಲ ಕೆಟ್ಟ ಹಾಡುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ತಲೆಯಲ್ಲಿ ಜಾಗ ಇದೆ. ಒಂದು ಒಳ್ಳೆಯ ಶ್ಲೋಕ, ಒಂದು ಒಳ್ಳೆ ಸೂತ್ರವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಜಾಗವೂ ಇಲ್ಲ. ಪುಸ್ತಕಾದೇವ ಕಂಠಸ್ಥ, ಪುಸ್ತಕಕ್ಕಿಂತ ಕಂಠಸ್ಥವೇ ಭಾರಿ ಉಪಯೋಗ. ಏಕೆಂದರೆ ಒಳ್ಳೊಳ್ಳೆಯ ವಿಷಯಗಳು ತಲೆಯಲ್ಲಿದ್ದರೆ ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಕೆಟ್ಟದೇ ಧೂಮಪಾನ ಸುರಾಪಾನ ಇದಕ್ಕೆಲ್ಲ ಪುರುಸೊತ್ತಾಗಿ ತಲೆ ಓಡಾಡ್ತಿರುತ್ತೆ. ಕಾರ್ಯಕಾಲೇ ಪ್ರಕಾಶತಿ, ಇದು ಸಮಯಕ್ಕೆ ಬೇಕಾಗುತ್ತದೆ. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರಲ್ಲಿರುವ ಹಣ ನಮ್ಮ ಕಾಲಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ತ್ಯಾಗಿ ಶಿಕ್ಷಕ ಯೋಗಿ ಚೇತ್ ವಿದ್ಯಾರ್ಥಿ ಅನುವರ್ತತೆ ಭೋಗಿ ಲೋಭಿ ತದಾವೃತ್ತಿ ಗುರುರ್ಭವತಿ ವಂಚಕಃ. Teacher should be sacrificed, sage or monks, wandering monks, so on and so forth. Then the student will follow the same. On the other hand, if the teacher is bad, hopeless fellow, will spoil himself and spoil the entire country. If a student is bad, student will be bad. If a teacher is bad, entire society will be bad. ತ್ಯಾಗಿ ಶಿಕ್ಷಕ ಯೋಗಿ ಚೇತ್, ವಿದ್ಯಾರ್ಥಿ ಅನುವರ್ತತೆ, ಶಿಕ್ಷಕನು ತ್ಯಾಗಿಯಾಗಿರಬೇಕು. ಮಕ್ಕಳ ದುಡ್ಡಿಂದ ಭೋಜನ ಮಾಡೋನಲ್ಲ, ಮಕ್ಕಳಿಗೋಸ್ಕರ ಭೋಜನ ಹಾಕ್ಸೋನಂತ ಶಿಕ್ಷಕ ಇರಬೇಕು. ಯೋಗಿಯಾಗಿರಬೇಕು, ತ್ಯಾಗಿಯಾಗಿರಬೇಕು. ವಿದ್ಯಾರ್ಥಿಯವನನ್ನು ಅನುಸರಣೆ ಮಾಡಿ ಒಳ್ಳೆಯ ಸಮಾಜವನ್ನು ಕೊಡಲಿಕ್ಕೆ ಸಾಧ್ಯ. ಬದಲಾಗಿ ಭೋಗಿ ಲೋಭಿ ಕಾಮಕ್ರೋಧಾದಿಗಳಿಂದ ತುಂಬಿ ಎಲ್ಲ ಹೆಣ್ಣುಮಕ್ಕಳನ್ನು ಇವರ ಸ್ವತ್ತು ಅಂತ ಉಪಯೋಗಿಸುವಂತಹ ಗುರು ಇದ್ದರೆ ತದಾವೃತ್ತಿ, ಆಗ ಕೆಲಸಕ್ಕೂ ಕೆಟ್ಟ ಹೆಸರು, ಅವನಿಗೂ ಕೆಟ್ಟ ಹೆಸರು. ಗುರುರ್ಭವತಿ ವಂಚಕಃ, ಅವನು ಗುರು ಅಲ್ಲ, ವಂಚಕನಾಗ್ತಾನೆ. ಆರೋಗ್ಯ ರಕ್ಷಕಂ ನ್ಯಾಯಂ ವಿಸ್ತಾರಂ ನ ಚ ಸಾಧನಂ ಉಲ್ಬಣಾವಸ್ಥ ಶೋಕಸ್ಯ ಪರಾಕಾಷ್ಠಾ ನಿದರ್ಶನಂ. It is not the improvement when hospital, police station and law court expanded. It is the representation of the corrupted, polluted, hopeless society. ಆರೋಗ್ಯ ರಕ್ಷಕ ನ್ಯಾಯ, ಆರೋಗ್ಯ ಹಾಸ್ಪಿಟಲ್ಸು, ರಕ್ಷಕ ಪೊಲೀಸ್ ಸ್ಟೇಷನ್ಸು, ನ್ಯಾಯ ಜಡ್ಜಸ್ ಕೋರ್ಟ್ಗಳು ವಿಸ್ತಾರ ಆದರೆ ನಚ ಸಾಧನಂ, ಸಾಧನೆ ಅಲ್ಲ. ಉಲ್ಬಣಾವಸ್ಥ ಶೋಕಸ್ಯ, ಶೋಕದ ಉಲ್ಬಣತೆ ಉಂಟಾಗಿದೆ, ಸಮಸ್ಯೆಗಳು ಭುಗಿಲೆದ್ದಿವೆ, ಸಮಸ್ಯೆಗಳ ಸುಳಿಯಲ್ಲಿ ಮುಳುಗೋಗಿದ್ದಾನೆ, ಕೆಟ್ಟದನ್ನೆಲ್ಲ ತಿಂತಾ ಇದ್ದಾನೆ, ಅದಕ್ಕೆ ಆರೋಗ್ಯ ಕೆಟ್ಟಿದೆ, ಹಾಸ್ಪಿಟಲ್ ಜಾಸ್ತಿ ಆಗಿದೆ. ಅಥವಾ ಡಾಕ್ಟ್ರೇ ಕೆಟ್ಟದ ತಿನ್ನೋದಕ್ಕೆ ಸಹಕಾರ ಮಾಡಿ ಆಮೇಲೆ ಔಷಧಿ ಕೊಟ್ಟು ಗುಣ ಮಾಡಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಆರಕ್ಷಕ ನ್ಯಾಯ ಜಾಸ್ತಿ ಆಗ್ತಾಯಿದೆ, ಆರಕ್ಷಕ ಸಂಸ್ಥೆಗಳು ಜಾಸ್ತಿ ಆಗ್ತಿದೆ ಅಂದರೆ ಅಲ್ಲಿ
ರೌಡಿಸಮು, ಗ್ರೂಪಿಸಮ್, ಗ್ಯಾಂಗಿಸಮ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ನ್ಯಾಯಸ್ಥಾನಗಳು ಜಾಸ್ತಿ ಆಗ್ತಿದೆ ಅಂದರೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ, ಮನೆಯಲ್ಲೇ ಸಮಸ್ಯೆ ಇದೆ, ಸಮಾಜದಲ್ಲಿ ಸಮಸ್ಯೆ ಇದೆ, ಯಾವ ಸಮಸ್ಯೆಗೂ ಪರಿಹಾರ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಅರ್ಥ. ಉಲ್ಬಣಾವಸ್ಥ ಶೋಕಸ್ಯ, ಶೋಕದ ಉಲ್ಬಣಾವಸ್ಥೆ ಪರಾಕಾಷ್ಠೆಗೆ ಬಂದಿದೆ ಎಂದೇ ಅರ್ಥ. ವಿಸ್ತೃತಾರಕ್ಷಕಂ ನ್ಯಾಯಂ ನೈಮ ವೃದ್ಧಿ ಪ್ರಕೀರ್ತಿತ ಸಮಾಜೆ ದುಷ್ಟದುಮ್ಮಾನಂ ವಿಭಾಗ ವೃದ್ಧಿ ಕಾರಣಂ. If the growth of the police station and the law court is improved, it is due to the rise in cruelty, cheating, terrorism in the society. ವಿಸ್ತೃತ ಆರಕ್ಷಕಂ ನ್ಯಾಯಂ, ಆರಕ್ಷಕ ಠಾಣೆಗಳು ನ್ಯಾಯಗಳು ಅಭಿವೃದ್ಧಿ ಆದರೆ ನೈಮ ವೃದ್ಧಿ, ಅದು ದೇಶದ ಅಭಿವೃದ್ಧಿ ಅಲ್ಲ. ಸಮಾಜೆ ದುಷ್ಟ ದುಮ್ಮಾನಂ, ಸಮಾಜದಲ್ಲಿ ದುಷ್ಟರು ಜಾಸ್ತಿ ಆಗ್ತಾ ಇದ್ದಾರೆ, ದುಮ್ಮಾನ ಜಾಸ್ತಿ ಆಗ್ತಾ ಇದೆ, ಉರಿ ಜಾಸ್ತಿ ಆಗ್ತಾ ಇದೆ, ಸುಖವಾಗಿಲ್ಲ, ಜನರು ಅಸಂತುಷ್ಟರಾಗಿದ್ದಾರೆ ಎಂದೇ ಅರ್ಥ. ಇದು ಅಭಿವೃದ್ಧಿ ಕಾರಣ ಅಲ್ಲ. ಮತ್ತು ಇದ್ರ ಮಧ್ಯೆ ಡಿವಿಷನ್ಸ್ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚು ವಿಭಾಗಗಳು ಜಾಸ್ತಿ ಆಗುತ್ತೆ, ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ, ಬಿಟ್ಟರೆ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಎಂದೇ ಅರ್ಥ. ವಿಸ್ತಾರಂ ನ್ಯಾಯಸೌಧೇತು ನೈವ ಮಾಪನ ಸಾಧನಂ ಸಮಾಜೆ ಜ್ವಲಿತಾ ಕ್ಲೇಶಃ ಜನ ಧಾವಂತಿ ತನ್ಮುಖಂ. Expansion of law court is not a sign of progress. It represents the sharp jealousy of jeopardizing the system in the society. ವಿಸ್ತಾರಂ ನ್ಯಾಯಸೌಧೇತು, ನ್ಯಾಯಸೌಧಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ರಚನೆ ಆದರೆ ನೈವ ಮಾಪನ ಸಾಧನಂ, ಸಾಧನೆಯ ಮಾಪನ ಅಲ್ಲ. ಸಮಾಜೆ ಜ್ವಲಿತ ಕ್ಲೇಶ, ಸಮಾಜದಲ್ಲಿ ಕ್ಲೇಶ, ಜಗಳ, ಕದನ, ಕಚ್ಚಾಟ ಜಾಸ್ತಿ ಆಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ, ಜ್ವಲಿಸ್ತಾ ಇದೆ, ಪ್ರಜ್ವಲಿಸ್ತಾ ಇದೆ, ಬೆಂಕಿಗೆ ತುಪ್ಪ ಹಾಕಿದಂತೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೀತಿ ಬಿಟ್ಟ ಜನರು ಕೆಟ್ಟು ಕುಲಗೆಟ್ಟು ಹೋಗ್ತಾ ಇದ್ದಾರೆ ಎಂದೇ ಅರ್ಥ. ಆದ್ದರಿಂದ ಜನ ಏನು ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಧಾವಂತಿ ತನ್ಮುಖಂ, ಓಡ್ತಾರೆ, ಡೈವರ್ಸ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿನೇ ಆಗ್ತವೆ, ತುಂಬಿ ತುಳುಕ್ತಾ ಇರ್ತಾರೆ ಕೋರ್ಟಲ್ಲಿ. ಯಾಕೆಂದರೆ ಮನೆಯಲ್ಲಿ ಇಲ್ಲದ ಸಮಾಧಾನ ಕೋರ್ಟಲ್ಲಿ ಸಿಕ್ಕಿದೆ. ವಿಸ್ತೃತಂ ರಕ್ಷಣಾ ಜಾಲಂ ನೈಮ ವೃದ್ಧಿಂಚ ಸಾಧನಂ ಸಂಘರ್ಷೋಲ್ಬಣಂ ತತ್ರ ಚಿಂತಾ ಅಶಾಂತಿ ಸ ಕೇವಲಂ. ಹೈಯೆಸ್ಟ್ ಎಕ್ಸ್ಪ್ಯಾನ್ಷನ್ ಆಫ್ ಮಿಲಿಟರಿ ಈಸ್ ನಾಟ್ ಎ ಸೈನ್ ಆಫ್ ಎಕ್ಸ್ಪ್ಯಾನ್ಷನ್, ಬಟ್ ಇಟ್ ಈಸ್ ಅ ಸೈನ್ ಆಫ್ ಕ್ವಾರ್ಲ್, ಫೈಟಿಂಗ್, ವಾರ್, ಟೆರರಿಸಮ್, ಎಗೋಟಿಸಮ್, ಎಕ್ಸ್ಪ್ಯಾನ್ಷನಿಸಮ್ ಎಟ್ಸೆಟ್ರಾ. ರಕ್ಷಣಾ ಜಾಲಂ ವಿಸ್ತೃತಂ, ಜಾಸ್ತಿ ಆದಂತಹ ರಕ್ಷಣಾ ಜಾಲಗಳು ನೈವ ವೃದ್ಧಿಂಚ ಸಾಧನಂ. ಕೋಟಿ ಕೋಟಿ ಜನ ಒಂದು ಪ್ರೋಗ್ರಾಮಿಗೆ ಪೊಲೀಸರು ಬರ್ತಾರೆ ಅಂತಾದರೆ ಇದು ವೃದ್ಧಿಯ ಸಾಧನೆ ಅಲ್ಲ. ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸಂಘರ್ಷೋಲ್ಬಣಂ ತತ್ರ ಚಿಂತೆ ಇದೆ ಅಂತ ಅರ್ಥ, ಅಶಾಂತಿ ಇದೆ ಅಂತ ಅರ್ಥ, ಸ್ವಾರ್ಥ ಇದೆ ಅಂತ ಅರ್ಥ. ಸ ಕೇವಲಂ, ಕೇವಲ ಸ್ವಾರ್ಥೆ, ಕೇವಲ ಚಿಂತೆ, ಕೇವಲ ಅಶಾಂತಿ, ಕೇವಲ ಗೋಳು, ಸಂಘರ್ಷ ಇದೆ, ಗೋಳಾಟ ಇದೆ, ಕಚ್ಚಾಡಿ ಸಾಯುವ ಪರಿಸ್ಥಿತಿ ಬರ್ತಾ ಇದೆ ಎಂದೇ ಅರ್ಥ. ಕಾಮಧೇನು ಸದಾ ಮಾತಾ ಕಲ್ಪವೃಕ್ಷೇತಿ ಪೂಜ್ಯತಃ ಸರ್ವಾನಾಂ ಸುಖಮೇದೇತೆ ದತ್ತಂ ದೇವಾಯ ಸತ್ಕೃತೆ. ಕಾಮಧೇನು is the mother and coconut tree is devoted. Everything is for the human welfare. God gifted for the society. ಕಾಮಧೇನು ಸದಾ ಮಾತಾ, ಕಾಮಧೇನು ಯಾವಾಗಲೂ ತಾಯಿ. ತಾಯಿಗೆ ಇನ್ನೊಂದು ಹೆಸರೇ ಕಾಮಧೇನು. ಅಮ್ಮನ ಹಾಲು ನಿಲ್ಲಿಸಿದಾಗ ಕಾಮಧೇನುವಿನ ಹಾಲೇ ಬೇಕಾಗುವುದು. ಕಲ್ಪವೃಕ್ಷ, ತೆಂಗಿನಕಾಯಿಯಲ್ಲಿ ಯಾವ ವಸ್ತುನೂ ವೇಸ್ಟ್, ತ್ಯಾಜ್ಯ ಎಂಬುದೇ ಇಲ್ಲ, ಪೂಜ್ಯತೆ. ಆದ್ದರಿಂದ ಅದು ಪೂಜಿಸುವ ವಸ್ತುಗಳು. ಕಾಮಧೇನು, ಕಲ್ಪವೃಕ್ಷ. ಸರ್ವಾನಾಂ ಸುಖಮೇದೇತೆ, ಎಂದು ಇವರು ಜನರಿಗೆ ಮೋಸ ಮಾಡುವುದಿಲ್ಲ. ಯಾವ ತೆಂಗಿನಕಾಯಿಯೂ ಹೋಗಿ ಬರುವವನ ತಲೆ ಮೇಲೆ ಬೀಳುವುದೇ ಇಲ್ಲ. ಮತ್ತು ಯಾವ ಕಾಮಧೇನುವು ಕಸವನ್ನೇ ಹಾಕಿದರೂ ಕೂಡ ಹಾಲನ್ನೇ ಕೊಡುತ್ತದೆ. ಮನುಷ್ಯ ಮಾತ್ರ ಅಪೋಸಿಟ್, ಉಲ್ಟಾ ಮಾಡುತ್ತಾನೆ. ದತ್ತಂ ದೇವಾಯ ಸತ್ಕೃತೆ, ದೇವನ ಪುಣ್ಯದಿಂದ, ಮನುಷ್ಯರ ಪುಣ್ಯ ಅಲ್ಲ, ದೇವರ ಪುಣ್ಯದಿಂದ ಇದು ನಮಗೆ ಕೊಡಲ್ಪಟ್ಟಿದೆ.
ಲೋಭಂತು ಶಿಕ್ಷಕಾದೀನಾಂ ಛಾತ್ರವೀಕ್ಷಣ ಸಾಧ್ಯತಾ ಉಪದೇಶೇ ಸ್ಥಿತಾ ವಿದ್ಯಾ ಪ್ರಯೋಗೇ ಪರಿಭಾಷತೆ. ಟೀಚಿಂಗ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಪ್ರಾಕ್ಟಿಕಲ್ ಲೈಫ್ ಆಫ್ ಎ ಟೀಚರ್. A student is observing the teacher's lifestyle of a teacher, and teacher should be very careful, because a student is observing every day today management of a teacher. If a teacher is bad, if a teacher says good, then nobody will follow. ಲೋಭಂತು ಶಿಕ್ಷಕಾದೀನಾಂ, ಲೋಭವು ಶಿಕ್ಷಕನ ಅಧೀನವಾಗಿರುತ್ತದೆ. ಛಾತ್ರ ವೀಕ್ಷಣ ಸಾಧ್ಯತಾ, ವಿದ್ಯಾರ್ಥಿ ಅವನನ್ನು ಗಮನಿಸ್ತಾ ಇರ್ತಾನೆ. ಉಪದೇಶೇ ಸ್ಥಿತ ವಿದ್ಯಾ, ಉಪದೇಶದಲ್ಲಿ ಹೇಳಿದ ವಿದ್ಯೆ ಪ್ರಯೋಗೇ ಪರಿಭಾಷತೆ, ಉಪ್ಪು ತಿನ್ನಬಾರದು ಬೆಲ್ಲ ತಿನ್ನಬಾರದು ಎಂದು ಶಿಕ್ಷಕ ಹೇಳಿದರೆ ವಿದ್ಯಾರ್ಥಿ ನೋಡುತ್ತಿರುತ್ತಾನೆ. ಶಿಕ್ಷಕನೇ ಬೆಲ್ಲ ತಿನ್ನುತ್ತಿದ್ದರೆ ವಿದ್ಯಾರ್ಥಿ ನಾನೇಕೆ ತಿನ್ನಬಾರದು? ನೀನೇ ಬೀಡಿ ಸೇದುತ್ತಿದ್ದರೆ, ನೀನೇ ಮದ್ಯಪಾನ ಮಾಡುತ್ತಿದ್ದರೆ ನಾನೇಕೆ ಮಾಡಬಾರದು? ಯಾವ ತಾಯಿಯೂ ಮಗನೇ ಮದ್ಯಪಾನ ಮಾಡು ಎಂದು ಹೇಳೋದಿಲ್ಲ, ವಿದ್ಯಾದಾನ ಮಾಡು ಎಂದು ಹೇಳುತ್ತಾಳೆ. ಆದರೆ ಗುರು ಈ ರೀತಿ ಮಾಡುತ್ತಿದ್ದರೆ ಆ ಗುರುವನ್ನೇ ಶಿಷ್ಯ ಅನುಸರಿಸುತ್ತಾನೆ. ಉಪದೇಶೇ ಸ್ಥಿತ ವಿದ್ಯಾ ಪ್ರಯೋಗೇ ಪರಿಭಾಷತೆ. ಬರೀ ಉಪದೇಶ ಮಾಡುವುದಲ್ಲ, ಅದು ಪ್ರಯೋಗದಲ್ಲಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ಶಿಕ್ಷಕನಲ್ಲಿ ಭಕ್ಷಕತ್ವ ಇದ್ದಾಗ ವಿದ್ಯಾರ್ಥಿಯಲ್ಲಿ ಏನು ನಿರೀಕ್ಷಣೆ ಮಾಡಲು ಸಾಧ್ಯ? ಅಥವಾ ವಿದ್ಯಾರ್ಥಿ ಸರಿಯಾಗಿರಬೇಕು ಎಂದು ಹೇಳಲು ಏಕೆ ಸಾಧ್ಯ? ಶಿಕ್ಷಕನೇ ಬೇರೆ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ನೋಡುತ್ತಿದ್ದಾಗ ವಿದ್ಯಾರ್ಥಿ ಮಾಡಬಾರದೆಂದು ಹೇಗೆ ಹೇಳುತ್ತಾರೆ? ಎಲ್ಲರೂ ಹಾಳಾಗಿ ಹೋಗುತ್ತಾರೆ. ಶಿಕ್ಷಕ ಎಚ್ಚರವಿರಬೇಕು. ಯತ್ರ ಲಾಭಾದಿ ಸೌಕರ್ಯಂ ಅಗ್ರೇ ಧಾವಂತಿ ದುರ್ಜನ, ಯತ್ರ ಕ್ಲಿಷ್ಟ ಜವಾಬ್ದಾರಿ ನೈವೇತಿ ಚ ಪಲಾಯತಿ. Whenever there is a profit, all the crooked persons, hopeless fellows, idiots, everybody will rush in because of the profit. But when there is the problem, nobody will be there. ಯತ್ರ ಲಾಭಾದಿ ಸೌಕರ್ಯಂ, ಇಲ್ಲಿ ಲಾಭ ಸೌಕರ್ಯ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂತಂದರೆ ಅಗ್ರೇಧಾವಂತಿ ದುರ್ಜನ, ಕೋಟಿ ಕೋಟಿ ಜನ. ನನಗೂ BPL ಕಾರ್ಡು ಕೊಡು, ನನಗೂ BPL ಕಾರ್ಡ್ ಕೊಡು. ಇವನಿಗೆ 3 ಮನೆ ಕಟ್ಟಿರ್ತಾರೆ, 2 ಕಾರ್ ಇರುತ್ತೆ, ಎಲ್ಲ ರೀತಿ ವ್ಯವಸ್ಥೆಗಳಿರ್ತವೆ, 2 ಹೆಂಡಿರ್ತಾರೆ, 3 ಕಡೆ ಮನೆ ಇರುತ್ತೆ, ಎಲ್ಲ ಇದ್ದರೂ ಕೂಡ ನನಗೆ BPL ಕಾರ್ಡ್ ಬೇಕು, ನನಗೆ ಸೌಕರ್ಯಗಳು ಬೇಕು, ಲಾಭ ಇದೆ ಅದಕ್ಕೋಸ್ಕರ. ಅವರೇನು ತಿನ್ನೋದಿಲ್ಲ, ಅದನ್ನು ಅಕ್ಕಿರಾಗಿ ಬಂದವನಿಗೆ ಆಟೋ ರಿಕ್ಷಾ ತುಂಬಿ ಹೋಗುತ್ತೆ. ಇದನ್ನು ಕೇಳುವವರು, ಮೇಲೆ ಕೂತವರು ಯೋಚನೆ ಮಾಡಬೇಕು. ಎತ್ತರ ಕ್ಲಿಷ್ಟ ಜವಾಬ್ದಾರಿ, ಹಾಗಂತ ಅವ್ರಿಗೆ ಒಂದು ಕೆಲಸ ಕೊಡು, ಅವ್ರು ಚರಂಡಿ ಕ್ಲೀನ್ ಮಾಡು, ಒಂದು ರಸ್ತೆ ರಿಪೇರಿ ಮಾಡು ಅಂತ ಅವ್ರಿಗೆ ಹೇಳಿದ್ರೆ ನೈವೇತಿ ಚ ಪಲಾಯತಿ, ಓಟ ಒಬ್ಬರು ಇರೋದಿಲ್ಲ. ನೈವೇತಿ ಚ ಆಗಲ್ಲಪ್ಪ, ನಂಗೊತ್ತಿಲ್ಲಪ್ಪ ಅಂತ ಮುಂದಕ್ಕೆ ಹೋಗ್ತಾರೆ. ಇಂತಹ ಸ್ಥಿತಿಯ ಎಚ್ಚರವಿರಬೇಕು. ಸರಕಾರಿ ಖಾಸಗಿ ದ್ವಂದ್ವೇ ವಾಹನಾಗಮನಂ ಶುಭಂ, ಸಕಾಲೇ ಜನಸೌಕರ್ಯಂ ಸದಾ ಸೌಭಾಗ್ಯ ಸಂಪದ. Public transport arrangement should be made in such a way that private-public partnership, they should move one after the other repeatedly. Then only the easy public service available to everybody, so that company will progress and the people will get the facilities, and thereby we can see the improvement. ಖಾಸಗಿ ಸರ್ಕಾರಿ ಜಗಳ ಆಡುವುದಲ್ಲ, ಒಂದಾದ ಮೇಲೆ ಒಂದು ಪರಸ್ಪರ ಸಹಕಾರದಿಂದ ವಾಹನಾಗಮನಂ ಶುಭಂ, ಇಬ್ಬರಿಗೂ ಒಳ್ಳೆಯದಾಗುತ್ತೆ. ನೀನಾದ್ಮೇಲೆ ನಾನು ಹೋಗ್ತೀನಿ, ನಾನಾದ್ಮೇಲೆ ನೀವು ಹೋಗು, ಎಲ್ಲ ನಾನೇ ಹೋಗ್ತೀನಿ ನೀವೆಲ್ಲ ಬೇಡ. ಒಬ್ಬೊಬ್ಬರೇ ಮೊನೆಟೈಸೇಷನ್ ಮಾಡ್ಕೊಳ್ಳೋದು, ಒಂದೇ ಕಡೆ ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಅವರು ಏಕಸ್ವಾಮಿಗಳಾಗಿ ಮೋಸ ವಂಚನೆಗೆ ಮುಳುಗುತ್ತಾರೆ. ಬದಲಾಗಿ ಒಂದು 1/4 ಗಂಟೆಗೆ ಪ್ರೈವೇಟ್ ಬಿಡು, 1/4 ಗಂಟೆಗೆ ಗೌರ್ಮೆಂಟ್ ಬಿಡು, 1/4 ಗಂಟೆಗೆ ಪ್ರೈವೇಟ್ ಬಿಡು, ಇಬ್ಬರು ದ್ವಂದ್ವ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಇಬ್ಬರಿಗೂ ಲಾಭ ಆಗುತ್ತೆ, ಜನರಿಗೆ ಸೌಕರ್ಯಯುತವಾಗಿ ಬಸ್ಸುಗಳು ಆರಾಮದಾಯಕವಾಗಿ ಸಿಗುತ್ತವೆ. ಸಕಾಲೇ ಜನಸೌಕರ್ಯಂ, ಕಾಲಕ್ಕೆ ಜನರಿಗೆ ಸೌಕರ್ಯ ಸಿಗುತ್ತದೆ. ಸದಾ ಸೌಭಾಗ್ಯ ಸಂಪದ, ಇದರಿಂದ ಖಾಸಗಿಗೂ ಲಾಭ ಆಗುತ್ತದೆ, ಸರ್ಕಾರಕ್ಕೂ ಲಾಭ ಆಗುತ್ತದೆ. ಸ್ವಾರ್ಥಿಗಳು ಹೀಗೆ ಬಿಟ್ಟಾರಿಯೇ? ಯಕ್ಷ ಪ್ರಶ್ನೆ. ಸೌಲಭ್ಯಂ ಸಕಲಂ ಪ್ರಾಪ್ಯ ಕೃಷಿಕಾರ್ಜಿತಿ ಸದ್ಧನಂ,
anartha-naipurnyat durbhoge artha-vyarthakam. Farmers will use all the facilities of the government and farm the land. Why do they farm the land? Because of the facilities of the government. Once they earn the maximum profit, for example, if they earn the maximum profit because of the greediness, due to the lack of economic sense, they misuse the funds for the bad social practices and bad habits. If they are not getting the profit, they demand it from the government. If they have excess of profit, what they do? They misuse it for the marriages, festivals, ceremonies, that program, this program, and thereby, if they have time, they use money for the Madhyapana, Surapana, Dhumapana, and they spoil the body as well as the society also. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದ ಕೃಷಿಕರು ಸದ್ಧನಂ, ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯ, ಸಬ್ಸಿಡಿಗಳು, ಫ್ರೀ ಏನು ಸಿಗುತ್ತೆ ಎಲ್ಲವನ್ನು ಪಡ್ಕೊಳ್ತಾರೆ. ಆದರೆ ಲಾಭವಾದಾಗ ಅಜ್ಞಾನದಿಂದ ಅನರ್ಥನೈಪುಣ್ಯಾತ್, ಅರ್ಥಶಾಸ್ತ್ರ ಸರಿಯಾಗಿ ಗೊತ್ತಿಲ್ಲದ ಕಾರಣದಿಂದ ದುರ್ಭೋಗಿ ಅರ್ಥವ್ಯರ್ಥಕಂ, ದುರ್ಭೋಗ ಮಾಡಿ ಕೆಟ್ಟ ದಾರಿಯಿಂದ ಅರ್ಥವನ್ನು ವ್ಯರ್ಥ ಮಾಡಿಬಿಡುತ್ತಾರೆ. ರಾಮಕಾಲಾದಿ ಆರಬ್ಧಂ ದುರ್ಜನಂ ಸರ್ವವ್ಯಾಪಿನಂ ಪರಂ ಸಂತ ಮಹಾಂತೋಪಿ ಸಜೀವಿತಂ ಹರಿಕೃಪೆ. The terrible fellows were found since the time immemorial during the period of Ramayana, Mahabharata also. But fortunately, even today, some of the sages, some of the good persons, modernizers, they found due to God's grace. Because of the God's grace, some of them are still getting birth, and thereby somehow they control. Otherwise, terrible fellows will flourish like anything. ರಾಮಕಾಲಾದಿ ಆರಬ್ಧ, ರಾಮನ ಕಾಲದಿಂದಲೂ ಮಹಾಭಾರತದ ಕಾಲದಿಂದಲೂ ಆರಂಭವಾಗಿದೆ. ಏನು? ದೌರ್ಜನ್ಯ ಸರ್ವವ್ಯಾಪಿನಂ, ಎಲ್ಲ ಕಾಲದಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲ ಕಡೆಯಲ್ಲೂ ಸರ್ವವ್ಯಾಪಿಯಾಗಿರುವುದೇ ದೌರ್ಜನ್ಯ. ಪರಂ, ಆದರೆ ಸಂತ ಮಹಾಂತರು ಈಗಲೂ ಕೂಡ ದೇವರ ದಯದಿಂದ ಜೀವಂತವಾಗಿ ಒಮ್ಮೊಮ್ಮೆ ಬರುತ್ತಾರೆ. ಅವರು ಬರುವುದರಿಂದ ಇದ್ದದ್ರಲ್ಲಿ ಸ್ವಲ್ಪ ಸಜ್ಜನರು ಸುಖವಾಗಿರಲು ಸಾಧ್ಯ. ಇಲ್ಲದಿದ್ದರೆ ದೌರ್ಜನ್ಯವೇ ಯಾವಾಗಲೂ ಎದ್ದೆದ್ದು ಕುಣಿಯುತ್ತದೆ. ಅನ್ಯ ಛಾತ್ರ ದುರಾಚಾರಂ ದುರ್ವ್ಯಸನಂ ನಚ ಪಾಲನಂ ದುಷ್ಕೃತಾರಂಭ ಸಂತೋಷಃ ಅಂತೆ ದುಃಖ ಪರಂಪರಾ. We should not learn the bad tricks from the terrible students or terrible students. Bad activity will give joy in the beginning, and then it is really painful. Therefore, we should be careful to follow the friendship, follow the attitude of the friends. ಅನ್ಯ ಛಾತ್ರ ದುರಾಚಾರಂ, ಬೇರೆ ವಿದ್ಯಾರ್ಥಿಗಳ ದುರಾಚಾರವು, ದುರ್ವ್ಯಸನಗಳು ನಚ ಪಾಲನಂ, ಪಾಲನೆ ಮಾಡಬಾರದು. ಎಚ್ಚರವಿರಬೇಕು. ಬೀಡಿ ಸೇದ್ ಮಗ ಏನಾಗಲ್ಲ ಮಗ ಅಂದ್ಬಿಟ್ಟು ಬೀಡಿ ಸೇದಿಸ್ತಾನೆ. ಎಣ್ಣೆ ಹೊಡಿ ಮಗ, ಸ್ವಲ್ಪ ಹುಳ್ಳುಳ್ಳಿಗಿರುತ್ತೆ, ಚೆನ್ನಾಗಿರುತ್ತೆ, ಖಾರ ತಿನ್ನು ಅಂತ ತಿನ್ನಿಸ್ತಾನೆ. ತಿನ್ನಿಸುವಾಗ ಇವನು, ಅನುಭವಿಸುವಾಗ ಅವನು. ದುಷ್ಕೃತ ಆರಂಭ ಸಂತೋಷ, ಆರಂಭದಲ್ಲಿ ಇಂಥದೆಲ್ಲ ಸಂತೋಷವನ್ನು ಕೊಡುತ್ತದೆ. ಮಕ್ಕಳೇ, ಎಚ್ಚರವಿರಬೇಕು. ಅಂತೆ ದುಃಖ ಪರಂಪರ, ಅಂತ್ಯದಲ್ಲಿ ಹಣದ ಖರ್ಚು, ಆರೋಗ್ಯ ಹಾಳು, ದುಃಖ ಪರಂಪರೆಯಲ್ಲಿ ಒದ್ದಾಡಬೇಕಾಗುತ್ತದೆ. ಸ್ವಲ್ಪ ಎಚ್ಚರ ಮಾಡಿದರೆ, ದುರ್ವ್ಯಸನದಿಂದ, ದುಷ್ಟರಿಂದ ದೂರ ಇದ್ದರೆ ಸಂತೋಷವಾಗಿರಬಹುದು. ನ ತತ್ರ ಚಿಂತನಂ ಕಾರ್ಯಂ ದುಷ್ಟಕೋಟಿ ಪರಂಪರಾಂ ಏಕದುಷ್ಟ ವಿನಾಶೋಪಿ ಅನೇಕೋದ್ಭವ ಜೀವಿತೆ. We are not supposed to think negatively. ನ ತತ್ರ ಚಿಂತನಂ ಕಾರ್ಯಂ. Even one negativity will end to crore negativities. Because of negativity, that will originate the negativity only automatically. If we kill one negativity, another negativity will crop up.
ನ ತತ್ರ ಚಿಂತನಂ ಕಾರ್ಯಂ ದುಷ್ಟಕೋಟಿ ಪರಂಪರೆಯನ್ನು ನಾವು ಯಾವತ್ತೂ ಯೋಚನೆ ಮಾಡಲೇಬಾರದು. ಸಮಸ್ಯೆಗಳನ್ನು ನೆಗೆಟಿವಿಟಿ ಆ್ಯಟಿಟ್ಯೂಡ್ನ ನಾವು ಮಾಡಬಾರದು. ಏಕೆಂದರೆ ಒಂದು ನೆಗೆಟಿವಿಟಿ ಹೋದರೆ ಇನ್ನೊಂದು ನೆಗೆಟಿವಿಟಿ ಬಂದೇ ಬರುತ್ತೆ. ಏಕದುಷ್ಟ ವಿನಾಶೋಪಿ, ಒಂದು ಕೆಟ್ಟ ಜನರ ಸಹವಾಸ ಒಬ್ಬನನ್ನು ಬಿಟ್ಟರೆ ಇನ್ನೊಬ್ಬ ಬಂದೇ ಬರ್ತಾನೆ. ನಮ್ಮ ಜೀವನ ಪರ್ಯಂತ ನಮಗೆ ಕೆಟ್ಟವರು ನಮ್ಮನ್ನು ಕಾಡುತ್ತಲೇ ಇರುತ್ತಾರೆ. ಅದರಿಂದ ಚಿಂತನೆ ಮಾಡೋದನ್ನು ಬಿಟ್ಟು ಸಾಧ್ಯವಾದಷ್ಟು ಒಳ್ಳೆಯವರಾಗಿರಬೇಕು. ಅನೇಕೋದ್ಭವ ಜೀವಿತೆ. ಯಾವ ಕಾಲದಲ್ಲಿಯೂ ಶಾಶ್ವತವಾಗಿರುವುದೇನೆಂದರೆ ದುಷ್ಟಕೋಟಿ ಪರಂಪರೆ ಮಾತ್ರ. ಎಷ್ಟೇ ನೀವು ಒಳ್ಳೇದು ಮಾಡಿದ್ರೂ ದುಷ್ಟರು ಎಷ್ಟೇ ಒಳ್ಳೆಯ ಕೃಷಿಯಲ್ಲಿ ಬೆಳೆ ಬೆಳಿಬೇಕು ಅಂದರೆ ಕಳೆ ಬಂದೇ ಬರುತ್ತದೆ. ಬೆಳೆಗಿಂತ ಕಳೆಯೇ ಶಾಶ್ವತ. ಅದರಿಂದ ಕಳೆಯನ್ನು ಕಿತ್ತಾಕ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು. ದುಷ್ಟ ದುಮ್ಮಾನ ದೌರ್ಜನ್ಯಾತ್ ಬುದ್ಧಿಂ ನೈವ ಪ್ರಲೋಭಿತಂ ಚಿಂತೆ ಚಿಂತ ಸಮುತ್ಪತ್ತಿ ತದಂತೆ ರೋಗಮೂಲದಂ. We should not learn the bad from the bad friends. That ends the anxiety and thereby sick and ruin. So we should be careful to make the friendship, and we have to analyze the friends whether he is good or bad. Then thereafter we have to select the person as a friend. ದುಷ್ಟ ದುಮ್ಮಾನ ದೌರ್ಜನ್ಯ, ದುಷ್ಟ ದುಮ್ಮಾನ ದೌರ್ಜನ್ಯದಿಂದ ಬುದ್ಧಿಂ ನೈವ ಪ್ರಲೋಭಿತಂ, ನಮ್ಮ ಬುದ್ಧಿಯನ್ನು ನಾವು ಪ್ರಲೋಭನೆಗೊಳಪಡಿಸಬಾರದು. ಅವನು ದುಷ್ಟ ಅಂತ ಗೊತ್ತಾದ ತಕ್ಷಣ ದೂರಕ್ಕೆ ಇರಬೇಕು. ಚಿಂತೆ ಚಿಂತ ಸಮುತ್ಪತ್ತಿ, ಅವನು ಸಹವಾಸ ಮಾಡೋದ್ರಿಂದ ಚಿಂತ ಸಮುತ್ಪತ್ತಿ, ಅವನಿಗೆ ಮೊದಲು ಚಿಂತೆ ಇರುತ್ತೆ, ಅವನ ಚಿಂತೆ ನಮಗೂ ಬರುತ್ತೆ. ಚಿಂತೆ ಚಿಂತ ಸಮುತ್ಪತ್ತಿ ತದಂತೆ, ಹೀಗೆ ಮಾಡಿ 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 ಕೊನೆಗೆ ಅವನು ಸಾಯ್ತಾನೆ ಟೆರರಿಸ್ಟ್ ಆಗಿ, ನಾವು ಸಾಯ್ತೀವಿ ಅಷ್ಟೇ. ತದಂತೆ ನಾವು ಅನಾರೋಗ್ಯ ಪೀಡಿತರಾಗಿ ಸಾಯ್ತೀವಿ. ಅದರಿಂದ ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.